ನಮಸ್ತೆ ಪ್ರವೇಶಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಫಿಶ್ ಪಾಂಡ್ ಹತ್ರ ಬಂದಿದ್ದೀನಿ. ಈ ಒಂದು ಫಿಶ್ ಪಾಂಡು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕೋಡಂಬಳ್ಳಿ ಗ್ರಾಮದಲ್ಲಿ ಇರುವಂತ ಒಂದು ಫಿಶ್ ಪಾಂಡು. ಆಲ್ಮೋಸ್ಟ್ ಆಲ್ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಒಂದು ಫಿಶ್ ಪಾಂಡ್ ರಿಲೇಟೆಡ್ ಆಗಿ. ಇವತ್ತು ಬಂದಿರುವಂತ ವಿಶೇಷ ಏನಂತಂದ್ರೆ, ದೊಡ್ಡ ಮಟ್ಟದಲ್ಲಿ ಒಂದು ಫಿಶ್ ಪಾಂಡ್ ಅನ್ನ ನಾವು ಯಾವ ರೀತಿಯಲ್ಲಿ ಮಾಡ್ಬೋದು, ಪ್ರತಿ ಒಂದು ವರ್ಷಕ್ಕೂ ಕೂಡ ಒಂದು ಹಾರ್ವೆಸ್ಟಿಂಗ್ ಮಾಡೋ ರೀತಿಯಲ್ಲಿ, ಬೆಳೆ ತೆಗೆಯೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡಬಹುದು, ಅದಕ್ಕಾಗಿ ನಾವು ಏನೇನೆಲ್ಲ ಮಾಡಬೇಕಾಗತ್ತೆ, ದೊಡ್ಡ ಮಟ್ಟದಲ್ಲಿ ಮಾಡೋದಾದ್ರೆ ಯಾವ ರೀತಿಯಲ್ಲಿ ಮಾಡಬಹುದು, ಎಷ್ಟು ಆದಾಯವನ್ನು ನಾವು ಗಳಿಸಬಹುದು, ಖರ್ಚನ್ನ ಕಡಿಮೆ ಮಾಡಿಕೊಂಡು ಹೆಚ್ಚಿನದಾಗಿ ಆದಾಯ ಮಾಡುವ ರೀತಿಯಲ್ಲಿ ಯಾವ ರೀತಿ ನಾವು ಅನುಗುಣವಾಗಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನನ್ನ ಜೊತೆ ಇದ್ದಾರೆ ಪ್ರಶಾಂತ್ ಅಂತ ಅಂದ್ಬಿಟ್ಟು. ಇವರು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ತುಂಬಾನೇ ಕೂಡ ವೈರಲ್ ಆಗಿತ್ತು ಇವರ ಒಂದು ವಿಡಿಯೋ. ಜೊತೆಗೆ ಬಹಳ ಅದ್ಭುತವಾಗಿ ಈ ಒಂದು ಫಾರ್ಮ್ ಅನ್ನು ಅವ್ರು ಮಾಡ್ತಾ ಇದ್ದಾರೆ. ಇವ್ರನ್ನ ಕೇಳೋಣ, ವರ್ಷಕ್ಕೆ ಒಂದು 6 ಬೆಳೆಯನ್ನು ಯಾವ ರೀತಿಯಲ್ಲಿ ತೆಗಿತಾರೆ, ಹಂತವಾಗಿ ಯಾವ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಮ್ಮ ವ್ಯೂವರ್ಸ್ಗಳಿಗೂ ಕೂಡ ತುಂಬಾ ಅನುಕೂಲ ಆಗ್ಬೋದು ಅನ್ನುವಂತ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸ್ವಲ್ಪ ಜೋರ ಮಾತಾಡಿ. ನಮ್ಮ ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಊಟ ಆಯ್ತಲ್ವಾ? ಈಗ ಆಕ್ಚುಲಿ ನಾವು ಒಂದು ವಿಡಿಯೋ ನಾವು ಆಲ್ರೆಡಿ ಮಾಡಿದ್ವಿ. ಒಂದು ಪಾಂಡ್ ಅನ್ನ ಯಾವ ರೀತಿಯಲ್ಲಿ ಮಾಡ್ಬೇಕು, ಪಾಂಡ್ ಕನ್ಸ್ಟ್ರಕ್ಷನ್ ಇದು ಸಮಥಿಂಗ್ ಎಲ್ಲ ಮಾಡಿದ್ವಿ ನಾವು. ಬೇಸಿಕ್ ಇಂದ ಒಂದು ಹಾರ್ವೆಸ್ಟಿಂಗ್ ವರೆಗೂ ಏನೇನೆಲ್ಲ ಮಾಡ್ಬೋದು ಅಂತ ಒಂದು ವಿಡಿಯೋ ನಾವು ಮಾಡಿದ್ವಿ. ಇವತ್ತು ಬಂದಿರುವಂತ ಉದ್ದೇಶ ಏನಂತಂದ್ರೆ, ಈಗ ನೀವು ವರ್ಷಕ್ಕೆ ಒಂದು 6 ಬೆಳೆ ತೆಗಿತೀವಿ ಅಂತ ಹೇಳಿದ್ರಿ, ಮತ್ತೆ ಖರ್ಚು ನಾನು ತುಂಬಾ ಕಡಿಮೆ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿ. ಅದನ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ರಿ, ಸ್ವಲ್ಪ ನಮಗೆ ಡೀಟೇಲ್ಸ್ ಕೊಡ್ತೀರಿ, ನಮ್ಮ ವ್ಯೂವರ್ಸ್ ಗಳು ಸ್ವಲ್ಪ ಅನುಕೂಲ ಆಗಲಿ. ಸ್ಟಾರ್ಟಿಂಗ್ ಎಲ್ಲ ಒಂದು 1 ಪಾಂಡ್ ಮಾಡಿದ್ದು, ಅಂದ್ರೆ 1 ಪಾಂಡ್ ಮಾಡ್ಕೊಂಡು ಕಲ್ಚರ್ ಮಾಡುದು. ಇವಾಗೆಲ್ಲ ಒಂದು 3 ಪಾಂಡ್ ಮಾಡ್ಕೊಂಡಿದೀವಿ. ಓಕೆ, ಕೊಡಲಿ ನಮ್ದು ಪ್ರೊಡಕ್ಷನ್ ಗಿಂತ 3 ಪಾಂಡ್ ಮಾಡ್ಕೊಂಡಿದೀವಿ. ನಾವು ಪ್ರತಿ 1 ಪಾಂಡಲ್ಲಿ ವರ್ಷಕ್ಕೆ 2 ಬೆಳೆ ತೆಗಿಬಹುದು. ವರ್ಷಕ್ಕೆ 2 ಬೆಳೆ ತೆಗಿಬಹುದು. 5 ಇಂಚ್ ಮರಿಗಳನ್ನ ಬಿಟ್ಕೊಂಡ್ರೆ ನಾವು ಮಾಡ್ತಿರ್ಬೋದು ಮೊರಲ್ ಫಾರ್ಮಿಂಗ್. ನಾವು 5 ಇಂಚ್ ಮರಿಗಳನ್ನ ಬಿಟ್ರೆ 5 ರಿಂದ 6 ತಿಂಗಳು ಕಲ್ಚರ್ ಮುಗಿಸಬಹುದು. ಪ್ರತಿ 1 ಪಾಂಡಲ್ಲೂ ವರ್ಷಕ್ಕೆ 2 ಬೆಳೆ ತೆಗಿಬಹುದು. ನಾವು 3 ಪಾಂಡ್ ಮಾಡೋದ್ರಿಂದ ವರ್ಷಕ್ಕೆ 6 ಬೆಳೆ ಆರಾಮ್ಸೆ ತೆಗಿಬಹುದು. ಆರಾಮ್ಸೆ ತೆಗಿಬಹುದು. ಮತ್ತೆ ಅದಕ್ಕೆ ಒಂದು ಮರಿಗಳು ಒಂದು 2 ತಿಂಗಳು, ಅಂದ್ರೆ ಫಸ್ಟ್ ಪಾಂಡ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ಒಂದು ಈ ಪಾಂಡಿಗೆ ಒಂದು ಮರಿ ಬಿಡ್ತೀವಿ ಅಂತ ಅನ್ಕೊಳ್ಳಿ, ಅಲ್ಲಿಂದ 2 ತಿಂಗಳು ಗ್ಯಾಪ್ಗೆ ಮತ್ತೆ ಇನ್ನೊಂದು ಪಾಂಡು ಮರಿ ಬಿಟ್ಕೊಂಡಿರ್ತೀವಿ. ಮತ್ತೆ ಇನ್ನೊಂದು ಪಾಂಡಿಗೆ ಆಫ್ಟರ್ 3ನೇ ಪಾಂಡಿಗೆ ಇನ್ನೊಂದು 2 ತಿಂಗಳು ಗ್ಯಾಪ್ ಕೊಟ್ಟು ಮರಿ ಬಿಟ್ಟಿರ್ತೀವಿ. ನಮ್ಗೆ ಏನಾಗುತ್ತೆ ಅಂದ್ರೆ, ಪ್ರತಿ 2 ತಿಂಗಳು ಒಂದು ಹಾರ್ವೆಸ್ಟ್ ಸಿಗುತ್ತೆ ನಮಗೆ. ಫಸ್ಟ್ ಪಾಂಡಲ್ಲಿ 2 ತಿಂಗಳು ಹಾರ್ವೆಸ್ಟ್ ಮುಗಿದ ತಕ್ಷಣ ಅದಕ್ಕಿಂತ ಮತ್ತೆ ಹಿಂದೆ ನರ್ಸರಿ ಪಾಂಡಿಗೆ ಮರಿ ಬಿಟ್ಕೊಂಡಿರ್ತೀವಿ. ಅಲ್ಲಿಂದ ನರ್ಸರಿಯಿಂದ ಮರಿಗಳನ್ನ ಶಿಫ್ಟ್ ಮಾಡ್ಕೊಂತೀವಿ ಪಾಂಡ್ ನಂಬರ್ 1ಗೆ. ಅಲ್ಲಿಂದ ಅದಾದ್ಮೇಲೆ 1ನೇ ಪಾಂಡ್ ಹಾರ್ವೆಸ್ಟ್ ಮುಗಿದ್ಮೇಲೆ 2ನೇ ಪಾಂಡಿಗೆ ಹೋಗ್ತೀವಿ. ನೆಕ್ಸ್ಟ್ ಅಲ್ಲಿ ಹಾರ್ವೆಸ್ಟ್ ಮುಗಿದ ನೆಕ್ಸ್ಟ್ 3ನೇ ಪಾಂಡು. ಅಷ್ಟೇ ಹಿಂದೆನೆ ಪ್ರತಿ 2 ತಿಂಗಳು ಒಂದ್ಸರಿ ನಮ್ಗೆ ಹಾರ್ವೆಸ್ಟ್ ಮಾಡ್ತಾ ಇರ್ಬೋದು. ಓಕೆ, ಈಗ ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋ ರೀತಿ ಆದ್ರೆ ಈಗ ನರ್ಸರಿ ಪಾಂಡ್ ಬೇಕೇ ಬೇಕಾಗತ್ತಾ? ನರ್ಸರಿ ಬೇಕೇ ಬೇಕು. ಯಾಕಂತಂದ್ರೆ ನಮ್ಗೆ 2 ಮಂತ್ ಗ್ಯಾಪ್ ಇರುತ್ತಲ್ವಾ, ಗ್ಯಾಪ್ ತಂದ್ರೆ 2 ತಿಂಗಳು ಮರಿ ಹಾಕೊಂಡ್ರೆ ಇಲ್ಲಿಗೆ ಅದು ಒಂದು 50 ಗ್ರಾಮ್ 100 ಗ್ರಾಮ್ ಇಲ್ಲಿ ಮರಿ ಬೆಳೆಸ್ಕೊಂತೀವಿ. ಇಲ್ಲಿಂದ ಮರಿ ಸಿಕ್ಕೊಂಡು 5 ರಿಂದ 6 ತಿಂಗಳು ಕಲ್ಚರ್ ಆರಾಮ ಮುಗಿಸ್ಬೋದು. ಓಕೆ, ಹಾಗಾದ್ರೆ ನೀವು ನರ್ಸರಿ ಬಂದ್ಬಿಟ್ಟು ಒಂದು ನರ್ಸರಿ ಪಾಮ್, ಅದು ನರ್ಸರಿ ಪಾಮ್. ಮತ್ತೆ ಇದೊಂದು ಪಾಮ್ ನಂಬರ್ 1, ಪಾಮ್ ನಂಬರ್ 2 ಮತ್ತೆ ಪಾಮ್ ನಂಬರ್ 3 ನಲ್ಲಿ ನೀವು ಮಾಡ್ಕೊಂಡಿದ್ರಿ. ಒಂದು ನರ್ಸರಿ ಪಾಮ್ ಅಲ್ಲಿ ಬಿಟ್ಟಿದ ನಂತರ ಆಮೇಲೆ ನೀವು ಹಂತವಾಗಿ ಪಾಮ್ ನಂಬರ್ 1, ಪಾಮ್ ನಂಬರ್ 2, ಪಾಮ್ ನಂಬರ್ 3 ಗೆ ನೀವು ಹೋಗಿ ಒಂದು ಸೀಡ್ಸ್ ಬಿಡ್ತೀರಿ. ಈಗ ನೀವು ನರ್ಸರಿ ಫಾರ್ಮ್ ಅಂತಂದ್ರೆ ಒಂದು ಎಷ್ಟು ಕುಂಟೆಗಳಲ್ಲಿ ಇರ್ಬೇಕಾಗುತ್ತೆ ಅದು? ಸರ್, ಒಂದು 1.5 ರಿಂದ 2 ಕುಂಟೆ ಇದ್ರೆ ಸಾಕು. 1.5 ರಿಂದ 2 ಕುಂಟೆ ಇದ್ರೆ ಸಾಕು. ಆ ಒಂದು 1.5-2 ಕುಂಟೆ ಅಂತಂದ್ರೆ, ಈಗ ಒಂದು ಸೀಡ್ಸ್ ಗಳು ಎಷ್ಟು ಕ್ವಾಂಟಿಟಿ ನಾವು ಬಿಡ್ಬೋದು ಸದ್ಯಕ್ಕೆ ಬಿಡೋದಾದ್ರೆ? ಸೊ ಅದ್ರಲ್ಲಿ ನಾವೇನಿಲ್ಲ, 1 ತಿಂಗಳು ಆರಾಮ್ ಸಾಕ್ಬೋದು. 10,000 ಮರಿಗಳನ್ನ ಇಟ್ಕೊಂಡು ಸಾಕ್ಬೋದು. 10,000 ಮರಿ, 50 ಗ್ರಾಮ್ ಮಾಡೋರ್ಗು ಸಾಕ್ಬೋದು. ಈಗ ನಾವು ಅದ್ಮೇಲೆ ಡೆನ್ಸಿಟಿ ಬೆಳವಣಿಗೆ ಜಾಸ್ತಿ ಆಗುತ್ತಲ್ಲ, ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಆಮೇಲೆ ಬೆಳೆಯಕ್ಕಾಗಲ್ಲ. ಈಗ ಒಬ್ರಂದ್ರೆ ನಾವು ಸೀಡ್ಸ್ ತಗೊಬಂದ್ವಿ, ನಮ್ದು ಪಾಂಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಈಗ ನರ್ಸರಿ ಫಾರ್ಮ್ ಬಿಟ್ಕೊಂಡಿದ್ವಿ, ಎಷ್ಟು ತಿಂಗಳವರೆಗೆ ನಾವು? 1 ತಿಂಗಳು ಸಾಕ್ಬೋದು. 1 ತಿಂಗಳು ಸಾಕ್ಬೋದು. ಅದಾದ ನಂತರ ದಪ್ಪ ಆದ್ಮೇಲೆ ಕೆನಬಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದರಿಂದ ನಾವು ಅಲ್ಲಿಂದ ಪಾಂಡ್ ಶಿಫ್ಟ್ ಮಾಡ್ಕೊಂತೀವಿ. ಈಗ ನರ್ಸರಿ ಫಾರ್ಮ್ ಅಲ್ಲಿ ತಂದು ಇಟ್ಕೊಂಡು ಬೇಕಾದ್ರೆ 1-1.5 ತಿಂಗಳವರೆಗೂ ನಾವು ಅಲ್ಲೇ ಇಟ್ಕೊಂಡು ಅದಾದ ನಂತರ ಬೇರೆ ಪಾಂಡ್ಗಳನ್ನ ಶಿಫ್ಟ್ ಮಾಡ್ಕೊಬಹುದು. ಈಗ ನೀವು ಮೊದಲು ಫಾರ್ಮ್ ಮಾಡಿದಾಗ ಒಂದು ನರ್ಸರಿ ಫಾರ್ಮ್ ಇತ್ತು, ಒಂದ್ ಜೊತೆಗೆ ಈ ಒಂದು ಫಾರ್ಮ್ ಮಾಡ್ಕೊಂಡಿರೋದು. ಈಗ ಈ ಫಾರ್ಮ್ ಅಲ್ಲಿ ಫಾರ್ಮ್ ನಂಬರ್ 1 ಅಲ್ಲಿ ಆಲ್ರೆಡಿ ಈಗ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿರೋದು. ಈಗ ನೀವು ಹಂತವಾಗಿ ಮಾಡೋದಕ್ಕೋಸ್ಕರವಾಗಿ ವರ್ಷಕ್ಕೆ ಒಂದು 6 ಬೆಳೆ ತೆಗೆಯೋ ಒಂದು ನಿಟ್ಟಲ್ಲಿ ನೀವು ಇನ್ನೊಂದು 2 ಪಾಂಡ್ ಎಕ್ಸ್ಟ್ರಾ ಮಾಡಿದ್ರಿ. 2 ಪಾಂಡ್ ಎಕ್ಸ್ಟ್ರಾ ಮಾಡಿದ್ರಲ್ವಾ, ಅದನ್ನು ಕೂಡ ಡೈಮೆನ್ಷನ್ ಸೇಮ್ ಇದೇ ತರ ಮಾಡ್ಕೊಂಡಿದ್ರೆ? ಇಲ್ಲ, ಬೇರೆ ಡೈಮೆನ್ಷನ್ ಸ್ವಲ್ಪ ದೊಡ್ಡದೇ ಇದೆ, ಇದಕ್ಕಿಂತ ದೊಡ್ಡದೇ ಇದೆ. ಈಗ ಪಾಂಡ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ವಾ ನೀವು, ಈಗ ಎಲ್ಲದಕ್ಕೂ ಕೂಡ ಅದೇ ಡೈಮೆನ್ಷನ್ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಏನಾದ್ರು ಚೇಂಜಸ್ ಮಾಡ್ಬೇಕು? ಏನಿಲ್ಲ, ಸ್ಪೇಸ್ ಹೆಂಗಿರುತ್ತೆ ಹಂಗೆ ಮಾಡ್ಕೊಂಡಿದೀವಿ ಅಷ್ಟೇ. ಇದು ಒಂದು 80/200 ಇದೆ. 80/200 80 ಅಡಿ ಅಗಲ 200 ಅಡಿ ಉದ್ದ ಬರುತ್ತೆ. ಹೈಟ್ ಎಲ್ಲ ಸೇಮ್ ಇರ್ಬೇಕಾಗತ್ತಾ ಅಥವಾ ಏನೋ ಹೈಟ್ ಎಲ್ಲ ಸಾಕು ಸರ್? ಏನಿಲ್ಲ, ಇದಕ್ಕೆ ನಮ್ಗೇನು ಮೊರಲ್ಗೆ ತುಂಬಾ ಹೈಟ್ ಅವಶ್ಯಕತೆ ಇಲ್ಲ. 4 ಫೀಟ್ ವಾಟರ್ ಇಟ್ಟರೆ ಸಾಕು. ಇದಕ್ಕೆ 4 ಫೀಟ್ ವಾಟರ್, 4 ಫೀಟ್ ಮಾತ್ರ ಇಟ್ಟರೆ ಸಾಕಾಗುತ್ತೆ. ಹೌದೌದು. ಅದಾದ್ಮೇಲೆ ನೆಕ್ಸ್ಟ್ ಪೈಪ್ಗೆ ಡ್ರಿಲ್ ಹಾಕಿ ಅಲ್ಲಿಂದ ಇಲ್ಲಿವರೆಗೂ ಸ್ಲೋಪ್ ಕೊಟ್ಟು ಅಲ್ಲಿಂದ ಇಲ್ಲಿವರೆಗೆ ಔಟ್ಲೆಟ್ ಹೋಗೋ ತರ ಮಾಡಿ ಗೇಟ್ ಆಚೆ ಇಟ್ಕೊಂಡಿರ್ತೀವಿ.
ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಡಿದ್ದೀವಿ. ಹೌದು. ಎಷ್ಟಿಂದ ಎಷ್ಟು ಇದೆ ಇದು ಅಗಲ? 80/200 ಇದೆ. 80/200. ನಾವು ಪಾಂಡ್ಗಳನ್ನ ಹೆಂಗ್ ಮೇಂಟೈನ್ ಮಾಡೋದ್ರ ಮೇಲೆ ನಾವು ಈ ಪಾಂಡ್ ಯಾವ್ದಾದ್ರು ಡಿಸೀಸ್ ಬರ್ದಿರ್ತಾರೆ ಅದ ನೋಡ್ಕೊಂಡ್ವಿ ಅಂದ್ರೆ ಈ ಪಾಂಡ್ ಡಿಸೀಸ್ ಬರಲ್ಲ. ಓಕೆ, ಈಗ ಮರಳಿಗೆ ಏನಂತಂದ್ರೆ ಆಲ್ಮೋಸ್ಟ್ ಡಿಸೀಸ್ ಬರೋದು ಕಡಿಮೆ ಇದೆ. ವಾಟರ್ ಕ್ವಾಲಿಟಿ ಒಂದು ಚೆನ್ನಾಗಿತ್ತು ಅಂದ್ರೆ ಡಿಸೀಸೇ ಬರಲ್ಲ. ನೋಡಿ ಆನ್ ಟೈಮ್ಗೆ ಆಂಟಿಬಯೋಟಿಕ್ಸ್ ಕೊಡ್ಕೊಂಡು ವಾಟರ್ ಟ್ರೀಟ್ಮೆಂಟ್ ಕೊಡ್ಕೊಂಡು ಮಾಡಿದ್ರೆ ಮರಳಿ ಯಾವುದೇ ತರದ ಕಾಯಿಲೆಗಳು ಬರಲ್ಲ. ಈಗ ನೀವು ಮರಳಿಗೆ ಅಂತ ಅಂದ್ಬಿಟ್ಟು ಈ ರೀತಿ ವರ್ಷಕ್ಕೆ ಒಂದು 6 ಬೆಳೆ ತೆಗೆಯೋ ರೀತಿಯಲ್ಲಿ ಮಾಡಿದ್ರಿ. ನಾವು ಬೇರೆ ಒಂದು ವೆರೈಟಿ ಫಿಶ್ಗೂ ಕೂಡ ಅದೇ ರೀತಿಯಲ್ಲಿ ಒಂದು ವರ್ಷಕ್ಕೆ 6 ಬೆಳೆ ತೆಗೆಯೋ ಮಾಡಬಹುದು. 5 ರಿಂದ 6 ತಿಂಗಳು ತೆಗಿಯಕ್ ಆಗಲ್ಲ. ಆಲ್ಮೋಸ್ಟ್ ಮರಳಿಗೆ ನಾವು 5 ಇಂಚ್ ಮರಿ ತಂದು ಬಿಟ್ಕೊಂತೀವಿ. ಅದ್ರಲ್ಲೂ ಅಷ್ಟೇನೆ ತುಂಬಾ ದೊಡ್ಡ ಮರಿಗಳು ಬಿಟ್ಕೊಡ್ತೀವಿ ಅಂತಂದ್ರೆ ಮಾಡ್ಬೋದು. ಅದ್ರಲ್ಲಿ ದೊಡ್ಡ ಮರಿಗಳು ಬಿಟ್ಕೊಂಡು ಮಾಡ್ತೀವಿ ಅಂತಾರೆ, ಅದ್ರ ಒಂದು 6 ಬೆಳೆ ನಾವು ತೆಗಿಬಹುದು. ಬಟ್ ಅದ್ರಲ್ಲಿ ಅದಕ್ಕಿಂತ ಆದಾಯ ಇದ್ರಲ್ಲಿ ಚೆಂಬು ಚೆನ್ನಾಗಿದೆ. ಅದ್ರಲ್ಲಿ ನಾವು ಅನ್ಕೊಂಡ್ ಮಟ್ಟಿಗೆ ಅದೇ ತೆಗಿಯಕ್ ಆಗಲ್ಲ. ಬಟ್ ಈ ಮರಲ್ಲಿ ಹಂಗಲ್ಲ ಸರ್. ಒಂದ್ ಪಾಂಡಲ್ಲಿ 10,000 ಮರಿ ಬಿಟ್ಕೊಂಡ್ರೆ ನಾವು ಒಂದ್ 8 ರಿಂದ 10 ಲಕ್ಷ ಆದಾಯ ನೋಡ್ಬೋದು 5 ರಿಂದ 6 ತಿಂಗಳಿಗೆ. ಅದೇ ತರ ನಾವು 3 ಪಾಂಡ್ ಮಾಡ್ಕೊಂಡ್ರಿಂದ ವರ್ಷಕ್ಕೆ 2 ಬ್ಯಾಚ್ ಮಾಡ್ಕೊಂತೀವಿ. ಒಂದೊಂದು ಪಾಂಡಲ್ಲಿ 6 ಬ್ಯಾಚ್ ಆಯ್ತು. ಆಯ್ತಾ? 6 ಬ್ಯಾಚಿಗೆ ನಾವೇನಾದ್ರು ಒಂದು ಬ್ಯಾಚ್ಗೆ 8 ರಿಂದ 10 ಲಕ್ಷ ಆರಾಮಾಗಿ ಉಳಿಸ್ಕೊಂಡು ಹೋಗ್ಬೋದು. ಇವಾಗ ಈ ಒಂದು ಪಾಂಡದಿಗೆ ಸುಮಾರು ಏನಾದ್ರು ವಿಡಿಯೋ ನೋಡ್ತಾರೆ ನಮ್ಮ ವ್ಯೂವರ್ಸ್ಗಳು. ಏನಾದ್ರೂ ಕೂಡ ಈಗ ನಮ್ಗೆ ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಡಿ. ಈಗ ಆಲ್ ಓವರ್ ನೀವು ಕರ್ನಾಟಕ ಅಂತ ನಾವು ಮೊದಲು ವಿಡಿಯೋದಲ್ಲಿ ನಾವು ಹಾಕಿದ್ವಿ ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ಪಾಂಡ್ ಕನ್ಸ್ಟ್ರಕ್ಷನ್ ಇಂದ ಫೀಡ್ಸ್, ಸೀಡ್ಸ್ ಪ್ರತಿಯೊಂದು ಕೊಡ್ತೀವಿ ಅಂತ ನಾವು ಆಲ್ರೆಡಿ ನಾವು ಪಬ್ಲಿಷ್ ಮಾಡಿದ್ವಿ. ಹೌದು ಸರ್. ಈ ಒಂದು ವಿಡಿಯೋ ನೋಡಿನೂ ಕೂಡ ಯಾರಾದ್ರೂ ಕೂಡ ಒಂದು ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ಬೇಕು ಅನ್ನೋದಾದ್ರೆ, ಜೊತೆಗೆ ಒಂದು ಟಾರ್ಪಲಿಂಗ್ ಬೇಕು ಅಂತಂದ್ರೆ ಈ ತರ ಒಂದು ಗ್ರೀನ್ ನೆಟ್ ಮತ್ತೆ ಮೇಲ್ಗಡೆ ಬರ್ಡ್ ನೆಟ್ ಮತ್ತೆ ಈ ತರ ಫೋಲ್ಗಳು ಏನಾದ್ರು ಸಮಥಿಂಗ್ ಏನಾದ್ರು ಬೇಕು ಅನ್ನೋದಾರೆ ಒಂದು ನೀವು ಅದನ್ನ ಕೊಡ್ಬಹುದಾ? ಓಕೆ ಸರ್, ಆಯ್ತು. ನಮ್ದೇ KPC ಅಕ್ವಾ ಟ್ರೇಡಿಂಗ್ ಕಂಪ್ನಿ ಇದೆ. ಎಲ್ಲ ನಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಟಾರ್ಪಲಿನ್ ಆಗ್ಲಿ, ಕನ್ಸ್ಟ್ರಕ್ಷನ್ ಆಗ್ಲಿ, ಬರ್ಡ್ ನೆಟ್ ಆಗ್ಲಿ, ಶೆಡ್ ನೆಟ್ ಆಗ್ಲಿ, ಮತ್ತೆ ಸೀಡ್ ಸಪ್ಲೈ ಮಾಡೋದಾಗ್ಲಿ, ಫೀಡ್ ಸಪ್ಲೈ ಮಾಡಿ ರಿಟರ್ನ್ ಬೈಬ್ಯಾಕ್ ಆಗ್ಲಿ, ಪ್ರತಿಯೊಂದು ನಮ್ಮ ಕಂಪ್ನಿ ಕಡೆ ಅನುಕೂಲ ಇದೆ ಫಾರ್ಮರ್ಸ್ಗೆ. ಓಕೆ, ಈಗ ನಾನೊಬ್ಬ ಕಸ್ಟಮರ್ ಅಂತ ಅನ್ಕೊಳ್ಳಿ. ಈಗ ನಾನೇನ್ ಮಾಡಿದ್ದೀನಿ, ನನಗೆ ಪಾಂಡ್ ಕನ್ಸ್ಟ್ರಕ್ಷನ್ ಏನು ಬೇಡ, ಟಾರ್ಪಲಿಂಗು ನೀವು ಕೊಡೋದು ಬೇಡ, ನನಗೆ ಗ್ರೀನ್ ನೆಟ್ ಬೇಡ, ಮತ್ತೆ ಫಾಲೋ ಬೇಡ, ಮತ್ತೆ ಬರ್ಡ್ ನೆಟ್ ಯಾವ್ದು ಬೇಕಾಗಿಲ್ಲ. ನಾನು ಆಲ್ರೆಡಿ ಎಲ್ಲಾನು ಪಾಂಡ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಾಗಿದೆ. ನನಗೆ ಜಸ್ಟ್ ಇವಾಗ ಸೀಡ್ ಬೇಕು, ಮರಿಗಳು ಬೇಕು, ಮತ್ತೆ ಫೀಡ್ಗಳು ಬೇಕು. ಆ ತರ ಇದ್ದವ್ರಿಗೂ ನೀವು ಕೊಡಿ. ಮಾಡೋಣ ಸರ್. ಯಾಕಂದ್ರೆ ನೀವು ಈಗ ಕೆಲವರು ಹೇಳಿರ್ತಾರೆ, ಈಗ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಮಾಡ್ಕೊಂಡ್ ಬಂದವ್ರಿಗೆ ಮಾತ್ರ ಸೀಡ್ಸ್ ಕೊಡ್ತೀವಿ, ಫೀಡ್ಸ್ ಕೊಡ್ತೀವಿ ಅನ್ನೋ ತರ ಕೆಲವೊಂದು ವಿಡಿಯೋಗಳಲ್ಲಿ ಇದೆ. ಈಗ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತವರೆಗೂ ನೀವು ಸೀಡ್ಸ್ ಕೊಡ್ತೀರಾ? ಆಯ್ತು, ಕೊಡೋಣ ಸರ್. ಇಲ್ಲ ನಮ್ಮಿಂದ ಆ ತರ ಏನಿಲ್ಲ. ರಿಟರ್ನ್ ಬೈಬ್ಯಾಕ್ ಮಾಡ್ತೀವಿ. ಮರಿಗಳು ನಾವೇ ಸಪ್ಲೈ ಮಾಡ್ತೀವಿ. ಉತ್ತಮ ಗುಣಮಟ್ಟದ ಮರಿಗಳು ಕೊಡ್ತಾ ಇದೀವಿ. ನಮ್ದೇ ಪ್ರೆಸೆಂಟ್ ರೀಸೆಂಟ್ ಗೆ HRN ಓಪನ್ ಆಗ್ತಿದೆ. ಕನ್ಸ್ಟ್ರಕ್ಷನ್ ಲೆವೆಲ್ ಇದೆ. ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಬಟ್ ಸ್ಟಾಕ್ ಇಲ್ಲ. ಪ್ರೆಸೆಂಟ್ಲಿ 10 ವರ್ಷ ಇನ್ನೊಂದು 15 ದಿಂದ 20 ದಿನದಲ್ಲಿ ಆಲ್ಮೋಸ್ಟ್ ಪ್ರೊಡಕ್ಷನ್ ಸ್ಟಾಕ್ ಆಗುತ್ತೆ. ಎಲ್ಲ ಒಂದೇ ತರ ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇರಲ್ಲ. ಹೌದೌದು. ಕಮ್ಮಿ ಕಾಸ್ಟ್ ಮಾಡ್ಕೊಂಡು ರೆಡಿ ಇರ್ತಾರೆ. ಬರೀ ಪ್ಲಾಟ್ ಹಾಸ್ಕೊಂಡು ಬೆಳೆಯೋರು ಇರ್ತಾರೆ. ಬಟ್ ಸರ್ವೈವಲಿಟಿ ಬರಲ್ಲ ಅದ್ರಲ್ಲಿ. ಅವುಗಳಾಗ್ಲಿ, ಕಪ್ಪೆಗಳ ಬಂದು ತಿಂದಾಕ್ಬಿಡುತ್ತೆ. ಏನ್ ಡ್ಯಾಮೇಜ್ ಆಗಲ್ವ? ಏನಾಗಲ್ಲ ಬನ್ನಿ. ಈಗ ಇಷ್ಟೊಂದೆಲ್ಲ ನಾವು ಪ್ರೆಸರ್ ಆಗ್ತೀವಲ್ಲ, ಏನು ಡ್ಯಾಮೇಜ್ ಆಗಲ್ಲ? ಏನಾಗಲ್ಲ. ಈಗ ತುಂಬಾ ಬಿಸಿಲಲ್ಲಿ ಎಲ್ಲ ಒಣಗಿರ್ತಾರೆ. ಜಾಸ್ತಿ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಎಷ್ಟು mm ಇರುತ್ತೆ ಥಿಕ್ನೆಸ್? ಇದು STP ಬರುತ್ತಲ್ಲ ಟಾರ್ಪಲ್, ಏನೇಳಿ ಕೋಟಿಂಗ್ ಜಾಸ್ತಿ ಇರುತ್ತೆ. STP ಕೋಟಿಂಗ್ ಬರುತ್ತಲ್ಲ. ಯಾವ್ದೇ ಕಂಪ್ನಿದ ಹಾಕಿದ್ರು ಏನ್ ತೊಂದ್ರೆ ಇಲ್ಲ. ಟಾರ್ಪಲ್ ಹಾಕೋದು ಎಲ್ಲ ಫುಡ್ ಗ್ರೇಡ್ ಆಗಿರ್ಬೇಕು. ಫುಡ್ ಗ್ರೇಡೆಡ್ ಎಲ್ಲ ಫುಡ್ ಗ್ರೇಡ್ ಹಾಕ್ಬೇಕು. ಆ ರೀತಿಯಲ್ಲಿ ಹಾಕ್ಬೇಕಾಗುತ್ತೆ. ಈಗ ನೀವು ಸ್ಲೋಪ್ ವಿಚಾರದಲ್ಲಿ ಬಂತು ಅಂತಂದ್ರೆ, ಈಗ ಅಲ್ಲಿಗೂ ಬಂತು ಅಂದ್ರೆ ಅಲ್ಲೇ ಒಂದು ರೀತಿಯಲ್ಲಿ ಡೆಪ್ತ್ ಆಗಿರ್ಬೋದು, ಒಂದು ಹೈಟ್ ಆಗಿರ್ಬೋದು, ಬೇರೆ ಚೇಂಜಸ್ ಮಾಡಿರ್ತಾರೆ. ಇಲ್ಲಿ ಒಂದು ಹೈಟ್ ಮಾಡಿರ್ತಾರೆ. ಇದ್ರ ಪರ್ಪಸ್ ಏನು ಆಕ್ಚುಲಿ? ಏನಂತಂದ್ರೆ ಔಟ್ ನೀಟಾಗಿ ಹೋಗ್ಲಿ ಅಂತ. ಅಂದ್ರೆ ಔಟ್ ಸ್ಲರ್ಜರ್ ಆನ್ ಟೈಮ್ ರಿಮೂವ್ ಮಾಡೋದಕ್ಕೆ ಮರಳು ಬಂದು ನಮಗೆ ಹೈ ಪ್ರೋಟೀನ್ ಫೀಡ್ ಕೊಡೋದ್ರಿಂದ ಹೊರಗಡೆ ಸ್ಲರ್ಜಿ ತೊಗೊಂಡ್ರೆ ನಮಗೆ ತುಂಬಾ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆನ್ ಟೈಮ್ ಸ್ಲರ್ಜರಿ ಮಾಡಿದ್ರೆ ನಮ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ. ಅದಕ್ಕೆ ಈ ಸೇರಬಲ್ಲಿ ಅದಕ್ಕೋಸ್ಕರ ಈ ತರ ಮಾಡ್ಕೊಂಡಿರ್ತೀವಿ. 2 ಕಡೆ ಸ್ಲೋಪ್ ಕೊಡಿ, ಸೆಂಟ್ರ್ ಡ್ರೈನೇಜ್ ಸಿಸ್ಟಮ್ ಮಾಡ್ಕೊಂಡು 2 ಸ್ಲೋಪ್ ಅಲ್ಲಿ ಸ್ಲರ್ಜು ನೀಟಾಗಿ ಆನ್ ಟೈಮ್ ಆಚೆ ರಿಲೀಸ್ ಆಗುತ್ತೆ. ಇಲ್ಲೇ ಇತ್ತು ಅಮೋನಿಯಾ ರಿಯಾಕ್ಷನ್ ಆಗುತ್ತೆ. ಅಮೋನಿಯಿಂದ ನೈಟ್ರೇಟ್ ಜಾಸ್ತಿ ಆಗುತ್ತೆ, ಫಿಶ್ ಮೊಟಾಲಿಟಿ ಆಗುತ್ತೆ. ಬಟ್ ಎಲ್ಲಾನು ಬಂದ್ಮೇಲೆ ಕಂಟ್ರೋಲ್ ಮಾಡೋದಕ್ಕಿಂತ ಬರ್ದಿರೋ ತರ ನೋಡಿ ಸೆಟಪ್ ಮಾಡ್ಕೊಂಡು ತುಂಬಾ ಒಳ್ಳೇದು. ಅದು ಇವಾಗ ಎಲ್ಲ ನಾವು ರೋಗ ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ರೋಗ ಬರೋದಕ್ಕೆ ಆತರ ಇದ್ರೆ ಒಳ್ಳೇದು. ಈಗ ನೀವು ಆಲ್ರೆಡಿ ಒಂದು ಪಾಂಡ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ, ಬೇಕಾದ್ರೆ ಅವ್ರು ಮಾಡ್ಕೊಂಡ್ರೆ ನಾವು ಸೀಡ್ಸ್ ಮತ್ತೆ ಫೀಡ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಸೀಡ್ ಸಂಬಂಧಪಟ್ಟಂಗೆ ನೀವ್ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಿ? ಸೀಡ್ ಆದ್ರೆ ಯಾವ ಎಷ್ಟೆಷ್ಟು ಇಂಚಲ್ಲಿ ತಗೋಬೇಕಾಗುತ್ತೆ? ಮರಿಗಳು ಫೀಡ್ ಆದ್ರೆ ಯಾವ ಎಷ್ಟೆಷ್ಟು ಒಂದು MML ತಗೋಬೇಕಾಗುತ್ತೆ? ಈಗ ನಾವು ಮರಿಗಳು ತಗೊಂತೀವಿ ಅಂದ್ರೆ 3 ಇಂಚ್ ಮರಿ ತಗೊಂಡ್ರೆ ನಮಗೆ ಆಲ್ಮೋಸ್ಟ್ 8 ರಿಂದ 9 ತಿಂಗಳು ಕಲ್ಚರ್ ಪೀರಿಯಡ್ ಉಂಟಾಗುತ್ತೆ. ನಮಗೆ ಮರಿ ಕಮ್ಮಿ ರೇಟಲ್ಲಿ ಸಿಗ್ಬೋದು, ಬಟ್ ಕಲ್ಚರ್ ಪೀರಿಯಡ್ ಹೋಗುತ್ತೆ. ಮತ್ತೆ ಫೀಡ್ ಅಷ್ಟೇ ತಿನ್ನೋದು ಕನ್ಸ್ಯೂಮ್ ಮಾಡುತ್ತೆ. ಈಗ ನಾವು 3 ಇಂಚ್ ಮರಿ ತಗೊಂಡ್ರೆ 1.5 FCR ಹೋಗುತ್ತೆ. ಫೀಡ್ ಎಷ್ಟು ಪ್ರೆಸೆಂಟ್ ಫೀಡ್ ಕಾಸ್ಟ್ ಬಂದು ನಮ್ಗೆ ಒಂದು 95 ರೂಪಾಯಿಂದ 105 ರೂಪಾಯಿವರೆಗೂ 110 ರೂಪಾಯಿವರೆಗೂ ಫೀಡ್ ಕಾಸ್ಟ್ ಇದೆ. ನಾವು ಹೆಂಗೆ ತಗೊಂತೀವಿ 1.5 kg ಫೀಡ್ ತಿನ್ನುತ್ತೆ.
3 ಇಂಚ್ ಮರಿ ತಗೊಂತೀವಿ ಅಂತ ಅಂದ್ರೆ ನಾವು ಅದು ನಮ್ಗೆ 8 ರಿಂದ 9 ತಿಂಗಳು ಕಲ್ಚರ್ ಪೀರಿಯಡ್ ಉಂಟಾಗುತ್ತೆ. ತುಂಬಾ ಲಾಂಗ್ ಪೀರಿಯಡ್ ಆಗ್ಬಿಡುತ್ತೆ. 4 ಇಂಚ್ ಮರಿ ತಗೊಂಡ್ರು ಅಷ್ಟೇನೆ ಅದೊಂದು ಮರಿಗೆ ಅಷ್ಟೊಂದು 12 ರೂಪಾಯಿ ಬೀಳುತ್ತೆ ಆಲ್ಮೋಸ್ಟ್. ಅದು 1.3 FCR ತಗೊಳುತ್ತೆ. 1300 ಗ್ರಾಮ್ ಫೀಡ್ ತಿನ್ನುತ್ತೆ 1 kg ಮೀನ್ ಆಗೋದಕ್ಕೆ. ಅದ್ರಲ್ಲೂ ಅಷ್ಟೇ ಆಲ್ಮೋಸ್ಟ್ ನಾವು ಅದು ಒಂದು 150 to 170 ಪ್ರೊಡಕ್ಷನ್ ಕಾಸ್ಟ್ ಆಗುತ್ತೆ. ನಾವು 5 ಇಂಚ್ ಮರಿ ಸೇಮ್ ಪ್ರೊಡಕ್ಷನ್ ಕಾಸ್ಟ್ ಬೆಳೆದು ಅದಕ್ಕೂ, ಬಟ್ ಮರಿ ಕಾಸ್ಟ್ ಜಾಸ್ತಿ ಇರುತ್ತೆ. ಅಷ್ಟು 15 ರೂಪಾಯಿ ಆಗುತ್ತೆ ಮರಿ ಕಾಸ್ಟ್ 5 ಇಂಚ್ ಮರಿ ಬಿಟ್ರೆ ನಾವು. ಅದು 5 ಇಂಚ್ ಮರಿ 15 ರೂಪಾಯಿ ಆಗುತ್ತೆ. ಫೀಡ್ ಕಾಸ್ಟ್ 1.1 FCR ಬರುತ್ತೆ. 1.2 ಮುಗಿಸ್ಬೋದು FCR 5 ಇಂಚ್ ಮರಿ ಬಿಟ್ಟಿದೆ ಇದ್ರೆ ನಾವು. ಅದಕ್ಕೊಂದು 140 ರೂಪಾಯಿ ಫೀಡ್ ಕಾಸ್ಟ್ ಮಿಕ್ಸ್ಬೋದು. ನೋಡಿ ನಮ್ಗೆ ಈ ಪಾಂಡಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಸೆಂಟರ್ ಸ್ಲೋಪ್ ಇದೆ. ಓಕೆನಾ, ನಮ್ಗೆ ಎರಡೂ ಕಡೆ ವಾಟರ್ ನಾವು ಹಾರ್ವೆಸ್ಟ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ನಾವು ಈ ತರ ಸೆಟಪ್ ಮಾಡ್ಕೊಂಡ್ವಿ ಅಂತ ಅಂದ್ರೆ ಈಗ ಸ್ಲರ್ಜ್ ನೋಡಿ ಎಲ್ಲೂ ನಿಲ್ಲಲ್ಲ, ಎಲ್ಲ ಬಂದು ಸೆಂಟರ್ ಸೆಟ್ಲ್ ಆಗುತ್ತೆ. ಓಕೆನಾ, ನಾವು ಔಟ್ಲೆಟ್ ಬಂಡಲ್ಲಿ ಇಟ್ಟಿದ್ದೀವಿ, ಪ್ಲಾನ್ ಸೆಟ್ ಫಿಟ್ ಮಾಡಿ ಔಟ್ಲೆಟ್ ಹಾಕಿದೀವಿ. ಅಲ್ಲಿಂದ ಫುಲ್ ಪೈಪ್ ಹಾಕ್ತಿವಿ, ಅಂದ್ರೆ ಒಂದು 6 ಇಂಚ್ ಪೈಪ್ಗೆ ಡ್ರಿಲ್ ಮಾಡಿ ಪೈಪ್ಗೆ ಹಾಕ್ತಿವಿ. ನಾವು ಗೆಡ್ ಆನ್ ಮಾಡಿದ ತಕ್ಷಣ ಆನ್ ಟೈಮ್ ಸ್ಲರ್ಜ್ ಎಲ್ಲ ಏನ್ ಬಂದು ಬಾಟಮ್ ಸೆಟ್ ಆಗಿರುತ್ತೆ ಅದ ಅಟ್ ಟೈಮ್ ವಾರಕ್ಕೆ ಒಂದ್ಸಲ ವಾಟರ್ ಫಿಟ್ ಮಾಡೋದ್ರಿಂದ ಔಟ್ಲೆಟ್ ಎಲ್ಲ ಸರ್ಜ್ ಎಲ್ಲ ಆಚೆ ರಿಮೂವ್ ಆಗ್ಬಿಡುತ್ತೆ. ಹೋಗುತ್ತೆ. ಅದಕ್ಕೆ ಎಷ್ಟು ಇಂಚ್ ಪೈಪ್ ಹಾಕಬೇಕು? ಒಂದು 6 ಇಂಚ್ ಪೈಪ್ ಹಾಕಿ 6 ಇಂಚ್ ಪೈಪ್ಗೆ ಡ್ರಿಲ್ ಮಾಡಿ ಒಂದು 10 mm ಬಿಟ್ಟಲ್ಲಿ ಡ್ರಿಲ್ ಮಾಡಿ ಫುಲ್ ಪೈಪ್ ಫುಲ್ ಹೋಲ್ ಮಾಡಿ ಇಲ್ಲಿಂದ ಅಲ್ಲಿವರೆಗೂ ಪೈಪ್ಗಳು ಹಾಕಿರ್ತೀವಿ. ಆನ್ ಟೈಮ್ ಸರ್ಜ್ ರಿಮೂವ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದು. ಈಗ ನೀವು ಮರಲ್ನೇ ಯಾಕೆ ಚೂಸ್ ಮಾಡ್ತಿದ್ರಿ? ಮರಲ್ ಬಿಟ್ಟು ಬೇರೆ ಯಾವ್ದು ಬೆಳಿಬೋದಲ್ಲ ಸರ್? ಅದರಲ್ಲಿ ಮರಳಲ್ಲಿ ಇರುವಷ್ಟು ಆದಾಯ ಬೇರೆ ಯಾವ ಮೀನಲ್ಲೂ ಇಲ್ಲ ಸರ್. ಈಗ ತುಂಬಾ ಇದು ಬಂದು ತುಂಬಾ ಹಾರ್ಡ್ ಫಿಶ್ ಆಗಿರೋದ್ರಿಂದ ನಮ್ ಕಲ್ಚರ್ ಮಾಡೋದಕ್ಕೂ ಅಷ್ಟು ರಿಸ್ಕಿ ಅನ್ಸಲ್ಲ ನಮಗೆ. ಕಲ್ಚರ್ ನೀಟಾಗಿ ಮಾಡ್ಕೊಬಹುದು. ಯಾವ್ದೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದ್ರು ಏನ್ ಸಮಸ್ಯೆ ಆಗಲ್ಲ. ವಾಟರ್ ಕ್ವಾಲಿಟಿ ಒಂದು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಫೀಡಿಂಗ್ ಕೊಟ್ವಿ ನಾವು ಅಂದ್ರೆ ಕಲ್ಚರ್ ನಮ್ಗೆ ಏನು ವೇರಿಯೇಷನ್ ಬರಲ್ಲ. ಅದೇ ಬೇರೆ ಫಿಶ್ಗಳಾದ್ರೆ ಆದಾಯ ಕಮ್ಮಿ, ಒಂದು 20-30 ರೂಪಾಯಿ ಆದಾಯ ನೋಡ್ಬೋದು ಇಡೀ 6 ತಿಂಗಳಿಗೆ. ಇಷ್ಟೇ ಶ್ರಮ ಅದ್ರಲ್ಲೂ ನಾವು ಹಾಕ್ಬೇಕು. ನಾವು ಇದಕ್ಕೆ ಎಷ್ಟು ಶ್ರಮ ಕೊಡ್ತೀವಿ ಅದು ಫಿಶ್ಗೂ ಅಷ್ಟು ಶ್ರಮ ಹಾಕ್ಬೇಕು, ಅಷ್ಟೇ ಟೈಮ್ ಕೊಡ್ಬೇಕು ನಾವು. ಬಟ್ ಆದಾಯ ನೋಡಿದ್ರೆ ಅದಕ್ಕಿಂತ ಇದ್ರಲ್ಲಿ ತುಂಬಾ ದೊಡ್ಡದಾಗಿದೆ. ಓಕೆ, ಇವಾಗ ನಾವು ಮೊದಲೇ ಹೇಳ್ದಂಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ಏನೋ, ಈಗ ನಾವು ಸಾಧ್ಯವಷ್ಟು ಖರ್ಚು ಕಡಿಮೆ ಮಾಡ್ಕೋಬಹುದು, ಮತ್ತೆ ವರ್ಷಕ್ಕೆ ಒಂದು 6 ಬೆಳೆ ತೆಗಿಬಹುದು ಅಂತ ಹೇಳಿದ್ವಿ. ಈಗ ಖರ್ಚು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನೀವು ಏನೇನೆಲ್ಲ ಪ್ಲಾನ್ ಮಾಡಿದ್ರಿ ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ? ಸರ್ ಆಲ್ಮೋಸ್ಟ್ ನಾವೀಗ ವರ್ಷಕ್ಕೆ ಏನಂತಂದ್ರೆ ಒಂದೇ ಸಲ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ 3 ಪಾಂಡು ತುಂಬಾ ಅಮೌಂಟ್ ತುಂಬಾ ದೊಡ್ಡದಾಗುತ್ತೆ. ಅಂದ್ರೆ ಒಂದು ಪಾಂಡು 10 ಟನ್ ಫೀಡ್ ಹಾಕ್ಬೇಕು. 10 ಸಾವಿರ ಮರಿ ಬಿಡ್ತೀವಿ, 10 ಟನ್ ಫೀಡ್ ಕನ್ಸ್ಯೂಮ್ ಮಾಡುತ್ತೆ. ಒಂದೇ ಸಲ 30 ಲಕ್ಷ ಹಾಕ್ಬೇಕು ತುಂಬಾ ನಮಗೂ ಹಿಂಸೆ ಆಗುತ್ತೆ. ಆರ್ಥಿಕವಾಗಿ ಎಲ್ಲರ ಪರಿಸ್ಥಿತಿಗಳು ಒಂದೇ ಸಮಾನವಾಗಿ ಇರಲ್ಲ. ಅದ್ರಿಂದ ಫಾರ್ಮರ್ಸ್ಗೆ ಅದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಬ್ಯಾಚ್ 1-2 ತಿಂಗಳು ಒಂದು ಬ್ಯಾಚ್ ಮಾಡ್ಕೊಂತೀವಿ. 2 ತಿಂಗಳು ಒಂದು ವರ್ಷಕ್ಕೆ 6 ಬ್ಯಾಚ್ ಲಿಫ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಬ್ಯಾಚ್ 2 ತಿಂಗಳು ಫಸ್ಟ್ ಬಿಟ್ಕೊಂಡಿರ್ತೀವಿ ಒಂದು ಮರಿನ. ಅದಾದ್ಮೇಲೆ 2 ತಿಂಗಳು ನಂತರ ಇದಕ್ಕೆ ಬಿಡ್ತೀವಿ. ಇದಾದ್ಮೇಲೆ 4 ತಿಂಗಳು ಗ್ಯಾಪ್ ಬಿಟ್ಟು ಅದು ಬಿಡ್ತೀವಿ. ನಮಗೆ ಪ್ರತಿ 2 ತಿಂಗಳು ಒಂದ್ಸಲಿ ಒಂದು ಹಾರ್ವೆಸ್ಟ್ ಸಿಗುತ್ತೆ ನಮ್ಗೆ. 3 ಪಾಂಡ್ ಇಟ್ಕೊಂಡ್ವಿ ಅಂತಂದ್ರೆ ಪ್ರತಿ 2 ತಿಂಗಳು ಒಂದ್ಸಲ ಹಾರ್ವೆಸ್ಟ್ ಮಾಡ್ಬೋದು. ಈಗ ನರ್ಸರಿಯಿಂದ ಮೊದಲನೇ ಪಾಂಡಿಗೆ ಒಂದು 2 ತಿಂಗಳು ಹಾಕ್ತಿವಿ. ಅಲ್ಲಿಂದ ಇಲ್ಲಿಗೆ 2 ತಿಂಗಳು ಡಿಫೆನ್ಸ್ ಅಲ್ಲಿ ಮತ್ತೆ ಅಲ್ಲಿ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಮಾಡ್ತೀರಿ, ಮತ್ತೆ ಅದೆಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಇರುತ್ತೆ. ಅದಾದ ನಂತರ 2 ತಿಂಗಳು ಡಿಫೆನ್ಸ್ ಮಾಡ್ಕೊಂಡ್ವಿ ಅಂತ ನಾವು ಪ್ರತಿ 2 ತಿಂಗಳು ಒಂದ್ಸಲಿ ಆದಾಯ ನೋಡ್ಬೋದು ನಾವು. ಈಗ 1 kg ಒಂದು ಮರಲ್ ಫಿಶ್ ಈಗ ಪ್ರೆಸೆಂಟ್ ಎಷ್ಟಿದೆ ರೇಟ್? ಸರ್ 300 ರಿಂದ 350 ರೂಪಾಯಿ ಪ್ರೆಸೆಂಟ್ ನಾವೇ ಲಿಫ್ಟ್ ಮಾಡ್ತಿದೀವಿ. ನೀವೇ ಲಿಫ್ಟ್ ಮಾಡ್ತೀರಾ ಪ್ರೆಸೆಂಟ್ಲಿ? ಈಗ ಯಾರಾದ್ರೂ ಆಲ್ರೆಡಿ ಒಂದು ಪಾಂಡ್ ಎಲ್ಲ ರೆಡಿ ಇದೆ, ಮಾಮೂಲಿ ಹಾರ್ವೆಸ್ಟಿಂಗ್ ರೆಡಿ ಇದೆ ಅಂತ ಸರ್ ಯಾರು ಲಿಫ್ಟ್ ಮಾಡಿ ಕಾಲ್ ಮಾಡೋದು ಲಿಫ್ಟ್ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲರೂ ಸರ್ ಲಿಫ್ಟ್ ಮಾಡೋಣ. ಕನ್ಸ್ಟ್ರಕ್ಷನ್ ಆಗಿರಬಹುದು ಅಥವಾ ಸೀಡ್ಸ್ ಫೀಡ್ಸ್ ಆಗಿರಬಹುದು, ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲಿಫ್ಟ್ ಮಾಡೋಣ ಸರ್. ಸೀಡ್ಸ್ ಬೇಕಾದ್ರೆ ನಿಮ್ ಕಡೆ ಎಕ್ಸ್ಚೇಂಜ್ ಆಗ್ತದೆ. ನಮ್ದೇ ಪ್ರೆಸೆಂಟ್ಲಿ ಇನ್ನೊಂದು 15 ಡೇಸ್ ಅಲ್ಲಿ ಹ್ಯಾಚರಿ ಓಪನ್ ಆಗ್ತಿದೆ. 15 ಡೇಸ್ ಮಾಡ್ತಾ ಇದ್ರಿ? ನಮ್ದೇ ಹ್ಯಾಚರಿ ಓಪನ್ ಆಗ್ತಿದೆ. ಪ್ರೊಡಕ್ಷನ್ ಸೀಡ್ ಓನ್ಲಿ, ನಾವು ಯಾವ್ದು ವೈಲ್ಡ್ ಸೀಡ್ ಕೊಡ್ತಿಲ್ಲ ಫಾರ್ಮರ್ಸ್ಗೆ. ಪ್ರೊಡಕ್ಷನ್ ಸೀಡ್ ನೀವು ಏನಾದ್ರು ಬಂದು ನಮ್ಮ ಫಾರ್ಮ್ ವಿಸಿಟ್ ಮಾಡಿದ್ರೆ ನೀವು ಪ್ರೊಡಕ್ಷನ್ ಮಾಡೋದ್ರಿಂದ ಹಿಡಿದು ನಾವು ಬ್ರೀಡಿಂಗ್ ಮಾಡೋದೊಂದು ಹೇಳ್ಕೊಡಲ್ಲ. ಅದು ಬಿಟ್ಟು ನೀವು 1 ದಿನ ಮರಿಯಿಂದ ಹಿಡಿದು ನೀವು ಮರಿಗಳು ಫಾರ್ಮರ್ಸ್ಗೆ ಎಲ್ಲಿವರೆಗೂ ಡೆಲಿವರಿ 5 ಇಂಚ್ ಮರಿ ಎಲ್ಲಿವರೆಗೂ ಅಲ್ಲಿವರೆಗೂ ನಿಮಗೆ ಮರಿಗಳನ್ನ ನೋಡ್ಬೋದು. ಓಕೆ, ಡಾಕ್ಯುಮೆಂಟ್ ವೈಸ್ ಎಲ್ಲ ಇರುತ್ತೆ ತಾನೆ? ಸರ್ ಎಲ್ಲ ಲೀಗಲಿ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಫಾರ್ಮರ್ಸ್ ರಿಟರ್ನ್ ಬೈ ಅಗ್ರಿಮೆಂಟ್ ಎಲ್ಲ ಮಾಡೋಣ. ಯಾಕೆಂದ್ರೆ ನಾವು ಕಲ್ಚರ್ ಅಷ್ಟೇ ನಮ್ದೇ ಟೆಕ್ನಿಷಿಯನ್ ಟೀಮ್ ಇದೆ. ನಿಮ್ಗೆ ಕಲ್ಚರ್ ಮಾಡೋದಕ್ಕೆ ಟೆಕ್ನಿಕಲಿ ಅವ್ರ ಸಪೋರ್ಟ್ ಮಾಡ್ತಾರೆ. ಓಕೆ, ಹಾಗಾಗಿ ನಾವು ಕೆಲವೊಂದು ವಿಡಿಯೋದಲ್ಲಿ ನೋಡಿದ್ದೆ, ಮತ್ತೆ ಅವ್ರು ಕೇಳ್ತಾರೆ ಈಗ ನಾವು ಬಾಯಿ ಮಾತ್ರ ಹೇಳ್ಬಿಟ್ಟು ಇವಾಗ ಒಂದು ಸೀಡ್ಸ್ ಆಗಲಿ ಫೀಡ್ಸ್ ಅಲ್ಲಿ ಕೊಡ್ತೀವಿ, ಲಾಸ್ಟ್ ಅಲ್ಲಿ ಒಂದು ಹಾರ್ವೆಸ್ಟಿಂಗ್ ಮಾಡ್ಕೊಡ್ತೀವಿ. ಪ್ರೆಸೆಂಟ್ಲಿ ಏನಂದ್ರೆ ಎಲ್ಲ ಡಾಕ್ಯುಮೆಂಟ್ ವೈಸ್ ನಿಮ್ಮ ಹತ್ರ ಇದೆಯಾ? ಎಲ್ಲ ಡಾಕ್ಯುಮೆಂಟ್ ವೈಸ್ ಮಾಡೋಣ ಸರ್. ಎಲ್ಲ GST ಎಲ್ಲ ಇದೆ. ಎಲ್ಲ ನಿಮ್ಗೆ ನಮ್ಮ ಟ್ರೇಡಿಂಗ್ ಕಂಪನಿ ರಿಜಿಸ್ಟರ್ ಲೀಗಲ್ ಇರೋದು. ಎಲ್ಲ ನಿಮ್ಗೆ ಡಾಕ್ಯುಮೆಂಟ್ಸ್ ಏನ್ ಬೇಕೆಲ್ಲ ಕೊಡೋಣ. ಇನ್ ಕೇಸ್ ಏನಾದ್ರು ಫಾರ್ಮರ್ಸ್ಗೆ ಏನ್ ಗೊತ್ತಾ, ಅಗ್ರಿಮೆಂಟ್ ಮಾಡೋದಕ್ಕೆ ಮೊದಲೇ ಇವಾಗ ನಾವು ಬೇಸಿಕ್ ಪ್ರೈಸ್ ಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಫಾರ್ಮರ್ಸ್ಗೆ. ಅಂದ್ರೆ ನಾವು 280 ಇಂದ 300 ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಫಾರ್ಮರ್ಗೆ. ಹಾರ್ವೆಸ್ಟ್ ಟೈಮ್ಗೆ 10 ರೂಪಾಯಿ ಜಾಸ್ತಿ ಇರ್ಬೋದು, 10 ರೂಪಾಯಿ ಕಮ್ಮಿ ಇರ್ಬೋದು. 270 ಬಂದ್ರೆ ನಮ್ಮ ಕಂಪ್ನಿಗೆ ಲಾಸ್ ಆಗೋದು, 310 ಬಂದ್ರೆ ನಮ್ಮ ಕಂಪ್ನಿಗೆ ಪ್ರಾಫಿಟ್ ಆಗೋದು. ಅದಕ್ಕೆ ನಾವೇನೋ ಒಂದು ಪ್ರೈಸ್ ಅಲ್ಲಿ ಮೆನ್ಷನ್ ಮಾಡಿ ಫಾರ್ಮರ್ಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಅಂದ್ರೆ 280 300 ಫಸ್ಟ್ ರೇಟ್ ಮಾಡ್ಕೊಡಿರ್ತೀವಿ. ಓಕೆನಾ? ಆ ರೇಟ್ ನಾವು ಅಗ್ರಿಮೆಂಟ್ ಮಾಡ್ಕೊಂತೀವಿ. ಆದ್ರೆ ಫಾರ್ಮರ್ಸ್ ಏನ್ ಮಾಡಿ ಕೆಲವರು ಏನ್ ಮಾಡ್ತಾರೆ 280 300 ರೂಪಾಯಿ ಹೆಂಗಿದ್ರು ಫಿಶ್ ಪ್ರೆಸೆಂಟ್ಲಿ ಒಂದು 2 ವರ್ಷದಿಂದ ಮರಲ್ ಫಿಶ್ ಅಂತೂ ಪ್ರೈಸ್ ಅಂತೂ ಲೋ ಆಗ್ತಿಲ್ಲ. ಬರ್ತದೆ ದಿನ ದಿನ ತುಂಬಾ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಅದನ್ನ ಫಾರ್ಮರ್ಸ್ ಯಾರು ಅಗ್ರಿಮೆಂಟ್ಗೆ ಅಷ್ಟೊಂದು ಇದು ಮಾಡಲ್ಲ, ಒಲವು ಕೊಡಲ್ಲ. ಏನಂತಂದ್ರೆ ಬಿಡಿ ನಾವು ಬೆಳೆದಿಲ್ಲ, ಮಾರ್ಕೆಟಿಂಗ್ ಸರ್, ಮಾರ್ಕೆಟಿಂಗ್ ಆರಾಮ್ಸೆ ಮಾಡ್ಬೋದು. ಇವಾಗ ಏನ್ ಬೈಯರ್ಸ್ ತುಂಬಾ ಜನ ಬರ್ತಾರೆ. ಈಗ ನಮ್ಮ ಒಂದು ಈಗ ಇದ್ರಲ್ಲಿ ನನ್ನ ವಿಡಿಯೋದಲ್ಲಿ ಈಗ ಫಿಶ್ ಪಾಂಡ್ ಬಗ್ಗೆ ಒಂದು 30 ರಿಂದ 40 ವಿಡಿಯೋಗಳು ನಾನು ಮಾಡಿದ್ದೀನಿ. ಹೌದು ಸರ್.
ಆದ್ರೆ ಎಲ್ಲ ಕೂಡ ಈಗ ಮಾರ್ಕೆಟಿಂಗ್ ಎಲ್ಲಿದೆ, ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿನೂ ಕೂಡ ಕಮೆಂಟ್ಸ್ ಮಾಡಿದ್ರೆ, ಯಾಕೆಂದ್ರೆ ಅವ್ರಿಗೆ ಅನುಕೂಲವಾಗಿ ಅನ್ನೋ ರೀತಿಯಲ್ಲಿ ನಾನು ವಿಡಿಯೋ ಅದೇ ಸರ್ ಫಾರ್ಮರ್ಸ್ಗೆ ನಾವು ಅದೇ ಹೇಳಿದ್ರು, ಮಾರ್ಕೆಟಿಂಗ್ ಸಮಸ್ಯೆ ಆಗ್ಬಾರ್ದು ಅಂತಾನೆ ನಾವು ಟ್ರೇಡಿಂಗ್ ಇಂದ ನಾವು ಅಗ್ರಿಮೆಂಟ್ ಮಾಡ್ಕೊಂತೀವಿ. ನಮ್ಮ KPS ಹಾಕೋಯಿಂದ ಲೀಗಲ್ ಅಗ್ರಿಮೆಂಟ್ ಮಾಡೇ ಕೊಡ್ತೀವಿ ಫಾರ್ಮರ್ಗೆ. 280 ಇಂದ 300 rupees per kg ಮೊರಲ್ಲಿಗೆ. ಎಸ್ಪೆಷಲಿ ಒಳ್ಳೆ ಉತ್ತಮವಾದ ರೇಟೇ ಕೊಡ್ತೀವಿ ಫಾರ್ಮರ್ಸ್ಗೆ. ನಾವು ಫಾರ್ಮರ್ಗೆ ಏನಿಲ್ಲ ಪ್ರೊಡಕ್ಷನ್ ಕಾಸ್ಟ್ ಬಂದು 170 ರಿಂದ 150 ರಿಂದ 160 ರೂಪಾಯಿ ಖರ್ಚು ಬೀಳುತ್ತೆ. ಪ್ರೊಡಕ್ಷನ್ ಕಾಸ್ಟ್ 140 rupees ಪ್ರಾಫಿಟೇ ಕೊಡ್ತೀವಿ ಫಾರ್ಮರ್ಗೆ. ಇನ್ನ ಮುಂದೆ ಏನಾದ್ರು ಇನ್ನೂ ಪ್ರೈಸ್ ಹೈಕ್ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಅಗ್ರಿಮೆಂಟ್ ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಫಾರ್ಮರ್ ಇನ್ನೊಂದು 20 ರೂಪಾಯಿ ಸಿಗೋ ತರ ಮಾಡೋಣ ಫಾರ್ಮರ್ಸ್ಗೆ. ಮಾರ್ಕೆಟ್ ಪ್ರೊಡಕ್ಷನ್ ಸರ್, ನಾವು ಬೆಳೆದಿರೋ ಪ್ರೊಡಕ್ಷನ್ ನಾವು ಸಪ್ಲೈ ಮಾಡಕ್ಕೆ ಪ್ರೊಡಕ್ಷನ್ ಸಿಗ್ತಾ ಇಲ್ಲ ನಮಗೆ ಆಲ್ಮೋಸ್ಟ್ ಹೇಳ್ಬೇಕಂತ ಅಂದ್ರೆ. ಸರ್ ಪ್ರೆಸೆಂಟ್ಲಿ ನಾವು ಇವಾಗ ನಮ್ಮ ಕರ್ನಾಟಕದಲ್ಲೇ ಹೊಸ ಹೆಚ್ಚರಿ ನಾವು ಮಾಡ್ತಾ ಇದೀವಿ ಪ್ರೆಸೆಂಟ್ಲಿ. ನಾವು ಉತ್ತಮ ರೇಟ್ ಯಾವ ತರ ಫಾರ್ಮರ್ಸ್ ಯಾವ ತರ ಸೀಡ್ ಕೊಡಬೇಕು, ಯಾವ ತರ ಯೂನಿಫಾರ್ಮ್ ಸೈಜ್ ಆಗ್ಲಿ, ಮರಿಗಳು ಯಾವ ತರ ಫಾಸ್ಟ್ ಗ್ರೋತಿಂಗ್ ಮಾಡ್ಕೊಡೋದಾಗ್ಲಿ. ಯಾಕಂದ್ರೆ ಇದು ಬಂದು ಕ್ಯಾನಬಲಿಸಮ್ ಫಿಶ್ ಮರಲ್ ಬಂದು ನಾವು ಸೈಜ್ ವೇರಿಯೇಷನ್ ಬಿಡ್ತು ಅಂತಂದ್ರೆ ಮರಿ ತಿಂದಾಕುತ್ತೆ. ತನ್ನ ಸಂತತಿನೇ ತಿನ್ನೋ ಮೀನು, ಅದೇ ತಿನ್ನೋ ಮೀನು ಈ ಮರಲ್ ಮಾತ್ರ. ಅದನ್ನ ಅದೇ ತಿನ್ನುತ್ತೆ. ಮರಲ್ ಮೀನು ಸಣ್ಣ ಮೀನುಗಳನ್ನ ತಿನ್ನುತ್ತೆ. ಅದರಿಂದ ನಾವು ಫಾರ್ಮರ್ಸ್ಗೆ ಇವಾಗ ನಾವು ಒಂದು 10,000 ಮರಿ ತಂದು ಕೊಡ್ತೀವಿ ಅಂತ ಎಲ್ಲ ವೈಟ್ ಸೀಡ್ ತಂದು ಕೊಡ್ತೀವಿ ಅಂತ ಅನ್ಕೊಳ್ಳಿ, ಆಂಧ್ರದಲ್ಲೋ ಮತ್ತೊಂದು ಸ್ಟೇಟ್ ಅಲ್ಲೋ ತಂದು ಕೊಡ್ತೀವಿ ಅಂತ ಅನ್ಕೊಳ್ಳಿ. ಆಗ ಫಾರ್ಮರ್ಸ್ ಎಲ್ಲಿ ಲಾಸ್ ಆಗ್ತಾರೆ ಅಂತಂದ್ರೆ 10,000 ಮರಿ ಬಿಟ್ರೆ ಅಲ್ಲಿ ಎಲ್ಲಿ ಯೂನಿಫಾರ್ಮ್ ಸೈಜ್ ಯಾರು ಗ್ರೇಡಿಂಗ್ ಮಾಡಿ ಮರಿ ಕೊಟ್ಟಿರಲ್ಲ ಅವ್ರಿಗೆ, ಯೂನಿಫಾರ್ಮ್ ಸೈಜ್ ಮರಿ ಸಿಕ್ಕಿರಲ್ಲ ಅವ್ರಿಗೆ. ಮರಿ ಒಂದು 5 ಇಂಚ್ ಇರುತ್ತೆ, ಒಂದು 4 ಇಂಚ್ ಇರುತ್ತೆ, ಒಂದು 2 ಇಂಚ್ ಇರುತ್ತೆ ತಂದು ಕೊಡ್ತಾರೆ. ದಪ್ಪ ಮೀನಲ್ಲಿ ಏನ್ ಮಾಡುತ್ತೆ, ಸಣ್ಣ ಮೀನುಗಳನ್ನ ತಿಂದಾಕ್ಬಿಡುತ್ತೆ. ಅಲ್ಲಿ ಫಾರ್ಮರ್ಸ್ ಒಂದು 10,000 ಮರಿ ಬಿಟ್ಟಿದ್ರೆ ಅವ್ರಿಗೆ ಸಿಗೋದೇ ಒಂದು 5,000 ಮರಿ ಸಿಗೋದೇ ಹೆಚ್ಚು, 4 ರಿಂದ 5,000 ಸಿಗೋದೇ ಹೆಚ್ಚು. ಅದರಿಂದ ಪ್ರೊಡಕ್ಷನ್ ಸೀಡೆ ಬಿಟ್ಟಿದೆ ಆದ್ರೆ ಅವರು 100% ರಿಸಲ್ಟ್ ತೆಗಿಬಹುದು. ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅದು ಫಾಲೋ ಅಪ್ ಮಾಡಿ ರಿಸಲ್ಟ್ ಬರೋ ತರ ಮಾಡ್ಕೊಡ್ತಾರೆ. ಈಗ ಗ್ರೇಡಿಂಗ್ ವೈಸ್ ಅಲ್ಲಿ ಬಂತು ಅಂದ್ರೆ ಇಷ್ಟೇ ಇಂಚ್ ಅಂತ ನೀವು ಎಕ್ಸಾಕ್ಟ್ ಹೇಳಿದ್ರಲ್ಲ, ಅಷ್ಟೇ ಇಂಚ್ ಬರುತ್ತಾ ಅದ್ರಲ್ಲಿ ಏನಾದ್ರು? ನಾವು ಯೂನಿಫಾರ್ಮ್ ಸೈಜ್ ಅಂತ ಹೇಳಿದ್ಮೇಲೆ ನಮ್ಮ ಪ್ರೊಡಕ್ಷನ್ ಸೈಡ್ ಏನ್ ತಗೊಂತೀರಾ ಅದೇ ತರ ನಾವು ಗ್ರೇಡಿಂಗ್ ಮಾಡ್ಕೊಡ್ತೀವಿ. ನಿಮ್ಗೆ 5 ಇಂಚ್ 5 ಇಂಚ್ ಮರಿಗಳೇ ಕೊಡ್ತೀವಿ, 4 ಇಂಚ್ 4 ಇಂಚ್ ಮರಿಗಳೇ ಕೊಡ್ತೀವಿ, 3 ಇಂಚ್ 3 ಇಂಚೇ ಕೊಡ್ತೀವಿ ನಾವು ಫಾರ್ಮರ್ಸ್ ಗೆ. ಸೈಜ್ ವೇರಿಯೇಷನ್ ಬರಲ್ಲ. ಈಗ ಗ್ರೇಡಿಂಗ್ ಮಿಷನ್ ಗಳಿದೆ, ಅದ್ರ ಗ್ರೇಡಿಂಗ್ ಮಾಡೇ ಮರಿಗಳನ್ನ ಫಾರ್ಮರ್ಸ್ ಕೊಡೋದು. ಯಾಕಂದ್ರೆ ಅವರು ಒಂದು ಅಮೌಂಟ್ ಕೊಟ್ಟಿರ್ತಾರೆ ಇಷ್ಟು ಅಂತ, ಆ ಅಮೌಂಟ್ ತಕ್ಕ ನಾವು ಮರಿಗಳು ಕೊಡ್ಬೇಕು. ಖಂಡಿತ ಹೌದು. ಈಗ ಇಷ್ಟೇ ಇಂಚ್ ಮರಿ ಬಿಡ್ಬೇಕು ಅಂತ ಏನಾದ್ರು ನಿಯಮಗಳಿದೆಯಾ? ಈಗ 3 ಇಂಚ್ ಬಿಟ್ರು ಕಲ್ಚರ್ ಮಾಡ್ಬೋದು, 4 ಇಂಚ್ ಬಿಟ್ರು ಮಾಡ್ಬೋದು, 5 ಇಂಚ್ ಬಿಟ್ರು ಮಾಡ್ಬೋದು. ಬಟ್ ಬೆಟರ್ ಏನಂದ್ರೆ 5 ಇಂಚ್ ಮಾಡಿದ್ರೆ ವರ್ಷಕ್ಕೆ 2 ಬ್ಯಾಚ್ ತೆಗಿಬಹುದು ನಾವು. ವರ್ಷಕ್ಕೆ 2 ಬ್ಯಾಚ್, 1 ಪಾಯಿಂಟ್ ಇಂದ 2 ಬ್ಯಾಚ್ ತೆಗಿಬಹುದು. ನಾವು 3 ಪಾಯಿಂಟ್ ಮಾಡ್ಕೊಂಡು 4 ಪಾಯಿಂಟ್ ಮಾಡ್ಕೊಂಡ್ರೆ 8 ರಿಂದ ಒಂದು 4 ಪಾಯಿಂಟ್ ಮಾಡ್ಕೊಂಡು 8 ಬ್ಯಾಚ್ ತೆಗಿಬಹುದು, 5 ಪಾಯಿಂಟ್ 10 ಬ್ಯಾಚ್ ತೆಗಿಬಹುದು. ಅಂದ್ರೆ ಅವ್ರ ಆರ್ಥಿಕ ಸ್ಥಿತಿ ಯಾವ ತರ ಇರುತ್ತೆ ಆ ತರ ಮಾಡ್ಕೊಂಡ್ರೆ. ಸ್ಟಾರ್ಟಿಂಗ್ ಎಲ್ರಿಗೂ ನಾವು ಭಾರತ ದೊಡ್ಡದಾಗಿ ಮಾಡಿ ಅಂತ ಫಸ್ಟ್ ಹೇಳಲ್ಲ, 1 ಪಾಯಿಂಟ್ ಇಂದಾನೆ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರು. ಅದ್ರ ಕಲ್ತ್ಕೊಳ್ಳಿ, ಕಲ್ಚರ್ ಅದೇ ರೀತಿ ಮಾಡೋದು ಏನು. ನಮ್ಮ ಟೆಕ್ನಿಕಲ್ ಟೀಮ್ ಸಪೋರ್ಟ್ ಮಾಡ್ತಾರೆ, ಮರಿಗಳು ಸಪ್ಲೈ ಮಾಡ್ಕೊಡ್ತೀವಿ. ಮತ್ತೆ ರಿಟರ್ನ್ ಆಲ್ ಓವರ್ ಕರ್ನಾಟಕ ಫೀಡ್ ಸಪ್ಲೈ ಮಾಡ್ತಾ ಇದೀವಿ. ರಿಟರ್ನ್ ಬೈಬೇಕು ಎಲ್ಲೇ ಇದ್ರು ಅಷ್ಟೇ ಹಾರ್ವೆಸ್ಟ್ ಮುಗಿಸ್ಕೊಡ್ತೀವಿ. ಇವಾಗ ನೀವು ಫಿಶ್ ಪಾಂಡ್ ಬಗ್ಗೆ ಏನಾದ್ರು ಟ್ರೈನಿಂಗ್ ಬೇಕು ಅಂತಂದ್ರೆ ನಮ್ಮ ವ್ಯೂವರ್ಸ್ ಗಳಿಗೆ? ಹೌದು ಸರ್, ಪ್ರತಿ ಭಾನುವಾರ ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದೀವಿ. ಟೆಕ್ನಿಕಲ್ ಟೀಮ್ ಇದೆ. ಫಾರ್ಮರ್ಸ್ ಬಂದ್ರೆ ಅವ್ರಿಗೆ ಗೈಡ್ಲೈನ್ಸ್ ತಗೊಂಡು 2-3 ಅವರ್ ಅವ್ರಿಗೆ ಅಂತ ಟೈಮ್ ತಗೊಂಡು ನಮ್ಗೆ ಹ್ಯಾಚರಿ ಆಗ್ಲಿ, ಪ್ರೊಡಕ್ಷನ್ ಏರಿಯಾ ಆಗ್ಲಿ ಪ್ರತಿಯೊಂದು ತೋರಿಸ್ಕೊಡ್ತಾರೆ. ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾರೆ. ಕಲ್ಚರ್ ಯಾವ ರೀತಿ ಮಾಡೋದು, ಯಾವ ರೀತಿ ಫೀಡಿಂಗ್ ಯಾವ ತರ ಮಾಡೋದು, ಹಾರ್ವೆಸ್ಟಿಂಗ್ ಟೈಮಲ್ಲಿ ಹಾರ್ವೆಸ್ಟಿಂಗ್ ಯಾವ ತರ ಇರುತ್ತೆ, ಪ್ರತಿಯೊಂದು ನಮ್ಮ ಟೆಕ್ನಿಕಲ್ ಟೀಮ್ ಇಂದ ಸಪೋರ್ಟ್ ಇರುತ್ತೆ ಅವರಿಗೆ. ನೀವು ಟ್ರೈನಿಂಗ್ ಇಲ್ಲೇ ಕೊಡ್ತೀರಾ? ಹೌದು ಸರ್, ಇಲ್ಲಿ ನಮ್ಮ ಫಾರ್ಮ್ ಅಲ್ಲೇ ಕೊಡ್ತೀರಿ. ಪ್ರೊಡಕ್ಷನ್ ಲೈವ್ ಆಗಿ ತೋರಿಸಿದ್ರೆ ಫಾರ್ಮರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೌದು. ಈಗ ನೀವು ಸೀಡ್ಸ್ ವಿಚಾರದಲ್ಲಿ ಹೇಳಿದ್ರಿ, ಈಗ 1 ಇಂಚ್ 2 ಇಂಚ್ 3 ಇಂಚ್ ಮತ್ತೆ 5 ಇಂಚ್ ವರ್ಗು ಕೂಡ ಹೇಳಿದ್ರಿ. ಯಾವ್ಯಾವುದು ಎಷ್ಟೆಷ್ಟು ಇಂಚ್ ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳಿದ್ರಿ. ಅದಾದ್ಮೇಲೆ ಈಗ ನೀವು ಫೀಡ್ಸ್ ಕೂಡ ಮಾರ್ತೀನಿ ಅಂತ ಹೇಳ್ತಾ ಇದ್ರಿ. ಫೀಡ್ಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಇಂದ ಕೊಡೋಕೆ ಸ್ಟಾರ್ಟ್ ಮಾಡ್ಬೇಕು? ಸ್ಟಾರ್ಟಿಂಗ್ ಇಂದ ನಾವು ಆಲ್ಮೋಸ್ಟ್ ನಾವು ಸ್ಟಾರ್ಟಿಂಗ್ ಎಲ್ಲರಿಗೂ 3 ಟೈಮ್ ಪ್ರೊವೈಡ್ ಮಾಡ್ತೀವಿ. 3 ಟೈಮ್ ಸಜೆಸ್ಟ್ ಮಾಡ್ತೀವಿ ಫೀಡ್ ಕೊಡೋದಕ್ಕೆ ಹೇಳ್ತೀವಿ. 3 ಟೈಮ್ ಆಫ್ಟರ್ 3 ಮಂತ್ ಆದ್ಮೇಲೆ 2 ಟೈಮ್ ಕೊಟ್ರೆ ಸಾಕು, ಬೆಳಗ್ಗೆ ಸಂಜೆ ಕೊಟ್ಕೊಂಡ್ರೆ ಸಾಕು. ಈಗ ತುಂಬಾ 5 ಇಂಚ್ ಮರಿ ಬಿಡೋದ್ರಿಂದ ಸ್ಟಾರ್ಟಿಂಗ್ ಇಲ್ಲಿ ನಾವು ಹ್ಯಾಚರಿಲೇ ಎವ್ರಿ 2 ಅವರ್ಸ್ ಒಂದ್ಸಲ ಫೀಡಿಂಗ್ ಮಾಡ್ತಾ ಇರ್ತೀವಿ. ಹ್ಯಾಚರಿ ಪ್ರೊಡಕ್ಷನ್ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಹಿಡಿದು 5 ಇಂಚ್ ಮಾಡೋವರೆಗೂ ಅಷ್ಟರಲ್ಲಿ ನಿಮ್ಗೆ ಒಂದು 3 ಟೈಮ್ ಫೀಡಿಂಗ್ ಕನ್ವರ್ಟ್ ಮಾಡಿ ನಿಮ್ಗೆ ಕೊಡ್ತೀವಿ. ಅಂದ್ರೆ ಒಂದು ದಿನಕ್ಕೆ 3 ಟೈಮ್ ಫೀಡಿಂಗ್ ತರ ಮಾಡಿ ಕೊಡೋ ತರ ಮಾಡಿ ಮರಿ ನಿಮ್ಗೆ ಕೊಡ್ತೀವಿ ನಾವು. ಇಷ್ಟೇ ಕೊಡ್ಬೇಕಂತ ಏನಿದೆ ನಿಯಮ? ಹೌದು ಸರ್, ಹೌದು. ಅದೇನೋ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೆಲ್ಲ ಇದಕ್ಕೆ ಹೈ ಪ್ರೋಟೀನ್ ಇರುತ್ತೆ. ನಿಮ್ಗೆ S2, S3, S5, S7 ಸ್ಕರ್ಟಿಂಗ್ ಅಲ್ಲಿ ಬರುತ್ತೆ. ಗ್ರೋವೆಲ್ ಅಲ್ಲಿ 1.2 ಬರುತ್ತೆ, 1.8, 2.5, 4mm, 6mm ಗ್ರೋವೆಲ್ ಅಲ್ಲಿ ಬರುತ್ತೆ. 2 ಕಂಪ್ನಿ ಪ್ರೈಸ್ ಇದೆ. ಈ ಫೀಡ್ಸ್ ಎಲ್ಲ ನೀವೇನ ತಯಾರು ಮಾಡ್ತೀರಾ ಅಥವಾ? ಇಲ್ಲ ಸರ್, ಇಲ್ಲ ನಮ್ಮ ಹಲವು ಕರ್ನಾಟಕ ಯಾರು ಮಾಡಲ್ಲ, ಎಲ್ಲ ಔಟ್ ಆಫ್ ಸ್ಟೇಟ್ ಇಂದಾನೆ ಬರೋದು. ಗ್ರೋವೆಲ್ ಬಂದು ನಮಗೆ ಆಂಧ್ರದಿಂದ ಬರುತ್ತೆ, ಸ್ಕರ್ಟಿಂಗ್ ಬಂದು ಸೂರತ್ ಇಂದ ಬರುತ್ತೆ. ಇಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು. ಈಗ ಒಂದು 5 ಇಂಚ್ ಮರಿಗೆ ಎಷ್ಟು ಹಾಕ್ಬೇಕಾಗುತ್ತೆ ಫೀಡ್ ನಾವು? ಸೈಜ್ ಮರಿಗೆ ಒಂದು S3 ಹಾಕಿದ್ರೆ ಸಾಕು, 3mm ಫೀಡ್ ಕೊಟ್ಟರೆ ಸಾಕು. ಅದರಲ್ಲೂ ಕೂಡ ಗ್ರೇಡ್ ಇದೆ, 3mm ಬರುತ್ತೆ. ಅದ್ಮೇಲೆ S5 5mm ಬರುತ್ತೆ, S7 ಒಂದು 7mm ಬರುತ್ತೆ, 10mm ಬರುತ್ತೆ, S10 ಬಂದು. ಈಗ ನಿಮ್ಮಲ್ಲಿ ಸೀಡ್ಸ್ ಇದೆ ಅಂತ ಹೇಳಿದ್ರಲ್ವಾ,
ನಮ್ಮಲ್ಲಿ ಒಳ್ಳೆ ಗುಣಮಟ್ಟದ ಸೀಡ್ಸ್ ಇದೆ ಅಂತ ಹೇಳಿದ್ರಿ. ಹ್ಮ್. ಅದು ಒಳ್ಳೆ ಗುಣಮಟ್ಟದ ಅಂತ ನೀವು ಹೇಗೆ ಹೇಳ್ತೀರಿ, ಹೇಗೆ ಅದನ್ನ ನೀವು ಡಿಫೈನ್ ಮಾಡ್ತೀರಿ? ಸರ್ ನಾವ್ ಯಾವ ತರ ಹೇಳ್ತೀವಿ ಅಂತ ಅಂದ್ರೆ, ನಮ್ದು ಒಂದು ಓನ್ ಪ್ರೊಡಕ್ಷನ್. ನಾವೇ ಬ್ರೀಡಿಂಗ್ ಮಾಡಿ, ನಾವೇ ಇಂಜೆಕ್ಟ್ ಮಾಡಿ ಮರಿಗಳನ್ನ ಬ್ರೀಡಿಂಗ್ ಮಾಡಿ ಸಪ್ಲೈ ಮಾಡ್ತಿರೋದು ಪ್ರೆಸೆಂಟ್ಲಿ. ಮೊದಲೆಲ್ಲ ಆಂಧ್ರ ಸೀಡ್ಸ್ ನಾವು ಆಂಧ್ರ ಸೀಡ್ಸ್ ಕಲ್ಚರ್ ಮಾಡಿದೀವಿ, ಬಟ್ ಹೇಳ್ಕೊಳ್ಳೋ ಮಟ್ಟದಲ್ಲಿ ರಿಸಲ್ಟ್ ತೆಗಿಯಕ್ ಆಗಿಲ್ಲ. ಅಂದ್ರೆ ಪ್ರಾಫಿಟ್ ಸಿಕ್ತು, ಬಟ್ ನಾವು ಅನ್ಕೊಂಡೆ ಮಾಡೋ ಪ್ರಾಫಿಟ್ ತೆಗಿಯಕ್ ಆಗಲ್ಲ. ಯಾಕಂದ್ರೆ ಅದು ನಾವು ಬಿಟ್ರೆ ಮರಿ ಬಿಡೋದೇ ಒಂದು ನಮ್ಗೆ ಸಿಗದೆ 10,000 ಮರಿ ಬಿಟ್ರೆ ಹೇಳಿದ್ರೆ 5,000 ಬರೀ ಸಿಗದೆ ಹೆಚ್ಚು ಆ ತರ ಆಗುತ್ತೆ. ಅದಕ್ಕೆ ನಾವು ಮರಿಗಳು ಇಲ್ಲೇ ತಗೊಳ್ಳಿ ಅಂತಲ್ಲ, ಹೋಗಿ ಹ್ಯಾಚರಿ ನೋಡಿ ವಿಸಿಟ್ ಮಾಡಿ. ಈಗ ಯಾರೋ ನಂಬಿ ಅಮೌಂಟ್ ಹಾಕ್ತೀರಾ, ಅವ್ರು ನಿಮ್ಗೆ ಕರೆಕ್ಟಾಗಿ ಮರಿಗಳು ಕೊಡಲ್ಲ, ಇನ್ನೊಂದು ಮಾಡಲ್ಲ. ಓಕೆ, ಮರಿಗಳನ್ನ ತಗೋಬೇಕಾದ್ರೆ ಹೋಗಿ ಅವ್ರ ಹ್ಯಾಚರಿಗಳನ್ನ ವಿಸಿಟ್ ಮಾಡಿ. ನಾವು ನಮ್ಮಲ್ಲೇ ತಗೊಳ್ಳಿ ಅಂತ ಹೇಳಲ್ಲ, ನಿಮ್ಗೆ ಎಲ್ಲಿ ಉತ್ತಮ ಗುಣಮಟ್ಟ ಸೀಡ್ ಸಿಗುತ್ತೆ ಅಲ್ಲಿ ತಗೊಳ್ಳಿ. ಬಟ್ ಇಲ್ಲಿ ಕುತ್ಕೊಂಡು ಯಾರೋ ನಂಬ್ಕೊಂಡು ಅಮೌಂಟ್ ಹಾಕ್ತೀರಾ, ಅವರು ನಿಮಗೆ ಕರೆಕ್ಟ್ ಆನ್ ಟೈಮ್ ಕರೆಕ್ಟ್ ಕೌಂಟಿಂಗ್ ಕೊಡಲ್ಲ. ವೈಲ್ಡ್ ಸೀಡ್ ಸಪ್ಲೈ ಮಾಡ್ತಾರೆ, ವೈಲ್ಡ್ ಸೀಡ್ಗಳು ಕೊಡ್ತಾರೆ, ಅದಕ್ಕೆ ಒಂದಕ್ಕೊಂದು ಮರಿ ತಿನ್ನುತ್ತೆ. ವೈಲ್ಡ್ ಸೀಡ್ಗಳು ಬಿಟ್ರೆ ಅದೇ ಪ್ರೊಡಕ್ಷನ್ ಬಿಟ್ರೆ ಅದೆಲ್ಲ ಫೀಡ್ ಅಬಿಡೆಂಟ್ ಆಗಿರುತ್ತೆ, ಫೀಡ್ ಕನ್ವರ್ಟ್ ಆಗಿರುತ್ತೆ. ನಿಮ್ಗೆ ಒಂದಕ್ಕೊಂದು ಮರಿ ತಿನ್ನೋ ಸಮಸ್ಯೆ ಇರಲ್ಲ. ಈಗ ಸೀಡ್ಸ್ ಏನಾದ್ರು ನಮ್ಮ ಒಂದು ಲೋಕಲ್ ಅವರು ನಮ್ಮ ಒಂದು ಈ ಒಂದು ಕೋಡಂಬಳ್ಳಿ ಸುತ್ತಮುತ್ತ ಒಂದು 1 ಕಿಲೋಮೀಟರ್, ಒಂದು 5 ಕಿಲೋಮೀಟರ್, 10 ಕಿಲೋಮೀಟರ್ ಡಿಫರೆನ್ಸ್ ಇರುವಂತವ್ರಿಗೆ ಏನಾದ್ರು ನೀವು ಫ್ರೀ ಡೆಲಿವರಿ ಏನಾದ್ರು ಕೊಡ್ಬೋದಾ? ಯಾಕೆ ನಮ್ಮ ಸ್ಥಳೀಕರಿಗೆ ಸ್ವಲ್ಪ ಇಂಪ್ರೂವ್ ಆಗ್ಲಿ ಅನ್ನೋ ರೀತಿಯಲ್ಲಿ. ಒಂದು 5,000 ಮೇಲ್ಪಟ್ಟು ಮರಿ ತಗೊಂತಾರ ಫಾರ್ಮರ್ ಅಂತ ಅಂದ್ರೆ 100 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ. ನಮ್ ಚನ್ಮಣ್ಣಿಂದ 100 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಎಲ್ಲಾ ಕಡೆ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ. ಮರಿಗಳನ್ನ ಫ್ರೀ ಆಗಿ ಕೊಡ್ತೀರಿ? ಹೌದು. ಈಗ ನಾವು ಒಂದು 10 ಕಿಲೋಮೀಟರ್ ಮೇಲೆ ಹೋಗ್ತು, ಔಟ್ ಆಫ್ ಜಿಲ್ಲೆಗೆ ಹೋಗ್ತು ಅಂತಂದ್ರೆ, ಔಟ್ ಆಫ್ ಡಿಸ್ಟ್ರಿಕ್ಟ್ ಹೋಯ್ತಂದ್ರೆ ಅದು ಸ್ವಲ್ಪ ನೀವು ಆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನೀವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೀವಿ. ನೀವೇ ತಗೊಂಡೋದ್ರು ಫಾರ್ಮ್ ವಿಸಿಟ್ ಮಾಡಿ ನೀವೇ ಸೆಲೆಕ್ಟ್ ಮಾಡಿ ಮರಿ ತಗೊಂಡೋದ್ರು ಓಕೆನೆ. ಇಲ್ಲ ಆಗಲ್ಲ ಅಂತಂದ್ರೆ ನಾವೇ ಬೇಕಾದ್ರೆ ಸಪ್ಲೈ ಮಾಡ್ಕೊಡ್ತೀವಿ, ಆನ್ ಸ್ಪಾಟ್ ಡೆಲಿವರಿ ಕೊಡ್ತೀವಿ ಮರಿಗಳನ್ನ. ಮಾಡ್ತೀನಿ ನಿಮಗೆ ನಾನು. ಈಗ ನಿಮ್ಮಲ್ಲಿ ಎಷ್ಟು ಇಂಚಿಂದ ಎಷ್ಟು ಇಂಚ್ವರೆಗೂ ಮೀನ್ ಸಿಗ್ಬೋದು ಸರ್? ನಮ್ಮಲ್ಲಿ ನಾವು ಸ್ಟಾರ್ಟಿಂಗ್ ನಮ್ಮಲ್ಲಿ ಒಂದು ದಿನ ಮರಿಯಿಂದಾನು ಸಿಗುತ್ತೆ, ಬಟ್ ನಾವು ಫಾರ್ಮರ್ಸ್ಗೆ ಕಲ್ಚರ್ ಮಾಡೋದಕ್ಕೆ ಕೇಳಿದ್ವು 3 ಇಂಚ್ ಮೇಲ್ಪಟ್ಟು ಮರಿ ತಗೊಳ್ಳಿ ಅಂತ. 3 ಇಂಚ್ ಆಗಿರ್ಬೋದು, 4 ಇಂಚ್ ಆಗಿರ್ಬೋದು, 5 ಇಂಚ್ ಆಗಿರ್ಬೋದು. ಓಕೆ. ಈಗ ಒಂದು ಏನ್ ನೀವು ಮರಲ್ ಫಿಶ್ಗೆ ಅಂತ ಹೇಳಿ ನೀವು ಪಾಂಡ್ ರೆಡಿ ಮಾಡಿದಿರಲ್ವಾ, ಪ್ಲಾಂಟ್ ರೆಡಿ ಮಾಡಿದಿರಲ್ವಾ, ಇಲ್ಲಿ ಬೇರೆದು ಕೂಡ ಹ್ಯಾಚಿಂಗ್ ಮಾಡ್ಬೋದಾ ಸರ್? ಇಲ್ಲಿ ಬೇರೆ ಬೇರೆ ಮೊರಲ್ಗೆ ಅಂತ ಸೆಟಪ್ ಮಾಡ್ಕೊಂಡಿರೋದು. ಮೊರಲ್ಗೆ ಅಂತ ಮಾಡೋದು, ಬೇರೆ ಸೀಡ್ಸ್ ಗಳು ಇಲ್ಲಿ ಮೊರಲ್ ಮಾತ್ರ ಮಾಡೋದು. ಮೊರಲ್ ಮಾತ್ರ ಮಾಡೋದು, ಬೇರೆ ಸೆಟಪ್ ಮಾಡೋದು ಮಾತ್ರ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಆ ರೀತಿಯಲ್ಲಿ ಮೊರಲ್ಗೆ ಯಾವ ತರ ಇರಬೇಕು ಆ ಸೆಟಪ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿದೀವಿ. ಒಟ್ಟಲ್ಲಿ ಈಗ ನೀವು ವರ್ಷಕ್ಕೆ 6 ಬೆಳೆ ತೆಗೆಯುವ ನಿಟ್ಟಲ್ಲಿ ನೀವು ಈಗ ಮೊದಲೇ ಹೆಜ್ಜೆ ಇಡ್ತಾ ಇರುವಂತದ್ದು ಈಗ ಆಲ್ರೆಡಿ ಒಂದ್ಸರಿ ಮಾಡಿದೀರಾ ನೀವು? ಇಲ್ಲ, ಇದು ಒಂದು ಪಾಂಡಲ್ಲಿ ಫಸ್ಟ್ ಪಾಂಡಲ್ಲಿ ನಾವು ಒಂದು 4 ರಿಂದ 5 ಕಲ್ಚರ್ ಮಾಡಿದೀವಿ. 5 ಕಲ್ಚರ್ ಮಾಡಿದ್ರೆ 4 ರಿಂದ 5 ಸುಮಾರು ಪ್ರಾಫಿಟ್ ಆಗಿದೆಯಾ? ಇಲ್ಲ ಸರ್, ಮೊರಲಲ್ಲಿ ತುಂಬಾ ಹೇಳಿ. ಈಗ ನಮ್ಮ ವ್ಯೂವರ್ಸ್ ಗಳು ಸ್ವಲ್ಪ ಏನಾದ್ರು ನೋಡಿ ಈಗ ಅಷ್ಟಾದಾಯ ಆಯ್ತು, ಇಷ್ಟಾದಾಯ ಆಯ್ತು, ಇಷ್ಟು ಮಾಡಿದ್ರು ಅಷ್ಟು ಮಾಡಿದ್ರು ಅನ್ನೋ ರೀತಿಯಲ್ಲಿ ಎಲ್ಲ ಡಿಜಿಟಲ್ ಅಲ್ಲಿ ಆಗ್ತಾ ಇರ್ತಾರಲ್ಲ. ನಾವೇನಂದ್ರೆ ಇರುವಂತದ್ದು ಹೇಳಿ, ಈಗ ಕೆಲವರು ಮುಗ್ದಿರ್ತಾರೆ, ಈಗ ನಾನು ಕೂಡ ಫಿಶ್ ಫಂಡ್ ಮಾಡ್ಬೇಕು, ಇಷ್ಟ ಆದಾಯ ಆಯ್ತು ಅಂತ ಯಾವ್ದೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡೋದಿಕ್ಕೆ ಅಂತ ಬರ್ತಾರೆ ಪಾಪ. ಅವ್ರುಗಳು ಡಿಸಪಾಯಿಂಟ್ ಆಗೋದ್ ಬೇಡ ಅಂತ. ಹೌದು, ಆಗುತ್ತಾ ಆಗಲ್ವಾ ಅನ್ನೋದು ನೀವು ಫಾರ್ಮರ್ಸ್ ನಾವ್ ಹೇಳೋದ್ ಸರ್. ಮೊರಲಲ್ಲಿ ತುಂಬಾ ಉತ್ತಮ ನೋಡೋದು ಆದಾಯ ಇದೆ ಮೊರಲಲ್ಲಿ, ಬಟ್ ಲಾಸ್ ಆಗಿದ್ದವರು ಇದಾರೆ. ಲಾಸ್ ಆಗಿದ್ದವ್ರು ಇಲ್ಲ ಅಂತ ಹೇಳಲ್ಲ. ಅವ್ರು ಕರೆಕ್ಟ್ ಆಗಿ ಗೈಡ್ಲೈನ್ಸ್ ಕೊಡ್ದೇನೆ, ಮತ್ತೊಂದು ಅವ್ರು ಕರೆಕ್ಟ್ ಆಗಿ ಫೀಡಿಂಗ್ ಸಪೋರ್ಟ್ ಮಾಡ್ದೇನೆ, ಮರಿಗಳು ಕರೆಕ್ಟ್ ಆಗಿರೋ ಮರಿಗಳು ಬಿಡ್ದೇನೆ, ಮತ್ತೆ ಅವ್ರ ಮೇಂಟೆನೆನ್ಸ್ ಇಂದ ಫೇಲ್ ಆಗಿರೋ ತುಂಬಾ ಜನ ಇದಾರೆ. ಅಂತವ್ರು ಫೇಲ್ ಆಗಿರೋರು ನಮ್ಮ ಫಾರ್ಮ್ ವಿಸಿಟ್ ಮಾಡಿ, ನಿಮ್ ನೆಕ್ಸ್ಟ್ ಈ ಕಲ್ಚರ್ ಏನಿದೆ ಈ ಕಲ್ಚರ್ ಸಕ್ಸಸ್ಫುಲ್ ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ಸಪೋರ್ಟ್ ಮಾಡಿ ನಿಮ್ ಈ ಕಲ್ಚರ್ನ ನೀವು ಫೇಲ್ ಆಗಿರೋನ ಸಕ್ಸಸ್ಫುಲ್ ಮಾಡಿಸ್ಕೊಡ್ತೀವಿ ನಾವು. ಫೇಲ್ ಆಗಿರೋರು ಕೂಡ ಸಕ್ಸಸ್ಫುಲ್ ಮಾಡ್ಕೊಡ್ತೀರಿ, ಅದ್ರಲ್ಲೇನೋ ಇಲ್ಲ ಸರ್? ಇಲ್ಲ. ಈಗ ನೀವು ಒಂದೇ ಕಡೆನೆ ಮಾಡ್ಕೊಂಡಿದ್ರಿ, ಅಲ್ಲಿ ನೀವು 3 ಪಾಯಿಂಟ್ ನೀವು ಕೂಡ ಮಾಡ್ಕೊಂಡಿದ್ರಿ. ಈಗ ಬರೀ ಹ್ಯಾಚಿಂಗು, ಬರೀ ಸೀಡ್ಸ್ ಕೊಡೋದು, ಫೀಡ್ ಕೊಡೋದು ಅಷ್ಟೇ ಅಲ್ದ್ರೆ ನೀವು ಕೂಡ ಒಬ್ಬ ರೈತರಾಗಿ ರೈತರುಗಳಿಗೆ ಒಂದು ಕಡಿಮೆ ಮಟ್ಟದಲ್ಲಿ ಬಿಸ್ನೆಸ್ ಸೆಕೆಂಡ್ರಿ, ಬಟ್ ನಾನೊಬ್ಬ ಮೊದಲು ಬಂದು ಒಂದು ರೈತ. ನಾನು ಕಲ್ಚರ್ ಮಾಡಿ ನನ್ನ ಪ್ರಾಕ್ಟಿಕಲ್ ಗಳನ್ನ ತೆಗಿ ಅಲ್ಲಿಂದ ಮರಿಗಳು ಸಪ್ಲೈ ಕರೆಕ್ಟ್ ಆಗಿರೋದ್ರಿಂದ ಒಂದೇ ಸಮಸ್ಯೆಯಿಂದ ನಾನು ಓನಾಗೆ ನಮ್ಮ ಫಾರ್ಮರ್ಸ್ ಈಗ ನಾನೇನು ಇಡುದು ಅಂದ್ರೆ ಎಲ್ಲಾ ಫಾರ್ಮರ್ಸ್ ಇರೋದು ಬೇಡ. ಅದಕ್ಕೋಸ್ಕರ ನಮ್ದೇ ಪ್ರೊಡಕ್ಷನ್ ಏರಿಯಾ ಒಂದು ಮಾಡ್ಕೊಂಡು ಉತ್ತಮ ಸೀಡ್ಸ್ ಗಳು ಕೊಟ್ರೆ ಫಾರ್ಮರ್ಸ್ಗೆ ಅವ್ರು ಎಲ್ಲಾ ರೈತರುಗಳು ಸಕ್ಸಸ್ಫುಲ್ ಆಗ್ತಾರೆ. ಅದಕ್ಕೋಸ್ಕರ ಓನಾಗಿ ಹ್ಯಾಚರಿ ಮಾಡಿ ನಾವೇ ಬ್ರೀಡಿಂಗ್ ಮಾಡಿ ನಮ್ದೇ ಟೆಕ್ನಿಕಲ್ ಟೀಮ್ ಇದೆ, ಆ ಟೀಮ್ ಇಂದ ನಾವು ಸೆಟಪ್ ಮಾಡ್ಕೊಂಡು ನಾವೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ. ಯಾಕೆಂದ್ರೆ ಓನ್ಲಿ ಬಿಸ್ನೆಸ್ ಪರ್ಪಸ್ ಅಲ್ದೇನೆ ನೀವು ಒಬ್ಬ ಕೂಡ ರೈತರಾಗಿ ಇಟ್ಕೊಂಡು ರೈತರಿಗೆ ಇಲ್ಲಿ ಸುತ್ತಮುತ್ತವರಿಗೆ ಮತ್ತೆ ನಮ್ಮ ನಾವೊಬ್ಬ ರೈತರಿಗೆ ನಮ್ಗಾಗಿ ಸಮಸ್ಯೆಗಳನ್ನ ಅನುಭವ ತಗೊಂಡು ಅದನ್ನ ಕರೆಕ್ಷನ್ ಮಾಡಿ ಮತ್ತೆ ಫಾರ್ಮರ್ಸ್ಗೆ. ಹೌದು, ನಿಮ್ಮಲ್ಲಿ ಏನು ಅದಲ್ಲಿ ಈ ಒಂದು 7 ಬೀಳುಗಳಿತ್ತು ಅದನ್ನ ಸರಿ ಮಾಡ್ಕೊಂಡು ಫಾರ್ಮರ್ಸ್ ಹತ್ರ 7 ಬೀಳು ಆಗೋದ್ ಬೇಡ ಅಂತ ಹೇಳಿ ಮಾಡ್ತಾ ಇದ್ರಿ. ಮರಿಗಳನ್ನ ಉತ್ತಮ ಮರಿಗಳನ್ನ ಕೊಡೋ ರೀತಿಯಲ್ಲಿ ಮಾಡ್ತಾ ಇದ್ರಿ. ಈಗ ಅಲ್ಲಿ ನಾವು ಮಾಡಿದ್ ನನ್ಗೆ ಬಹಳ ಖುಷಿ ಆಯ್ತು. ಈಗ ಅಲ್ಲೊಂದು ನರ್ಸರಿ ಫಾರ್ಮ್ ಅಂತ ಒಂದ್ ಮಾಡ್ಕೊಂಡ್ರಿ, ಅದಾದ್ಮೇಲೆ ಪಾಂಡ್ ನಂಬರ್ 1 ಫಿಶ್ ಪಾಂಡ್ ನಂಬರ್ 1 ಅಂತ ಹಾಕೊಂಡ್ರಿ,
ಫಿಶ್ ಪಾಂಡ್ ನಂಬರ್ 2 ಮತ್ತೆ 3 ಅಂತ ಹಾಕೊಂಡ್ರಿ. ಜೊತೆಗೆ ಇಲ್ಲಿ ಇವಾಗ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಹ್ಯಾಚರಿ ಕೂಡ ಮಾಡ್ತಾ ಇದ್ರಿ. ಇಲ್ಲಿ ಮರಲ್ ಮೀನು ಮರಿ ಉತ್ಪಾದನಾ ಕೇಂದ್ರ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ರಿ. ನಿಮ್ಮ ನಂಬರ್ ಕೂಡ ಹಾಕಿದ್ರಿ. ಮರಲ್ ಫಿಶ್ ಸೀಡ್ಸ್ ಹ್ಯಾಚರಿ ಅಂತಾನು ಕೂಡ ಹಾಕಿದ್ರಿ. ಮುಂದಿನ ದಿನಗಳಲ್ಲಿ ಒಂದು ಇದನ್ನು ಕೂಡ ಹ್ಯಾಚಿಂಗ್ ಮಾಡಿ ಅಂದ್ರೆ ನೆಕ್ಸ್ಟ್ ಆಲ್ರೆಡಿ ನಡೀತಿದೆ. 2 ಮಂತ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ 2 ಮಂತ್ ಆಯ್ತು ಆಗಿದೆ. 2 ಮಂತ್ ಪ್ರೊಡಕ್ಷನ್ ನಡೀತಿದೆ ಆಲ್ರೆಡಿ. ಸ್ಟಾಕ್ ಅನ್ಸಿಟ್ಟು ನಮಗೆ ಇದ್ದಿದ್ದ ಆರ್ಡರ್ಗಳು ಅಲ್ಲೇ ಖಾಲಿ ಆಯ್ತು. ನಾವ್ ಏನ್ ಅಂತಂದ್ರೆ ವೈಟ್ ಸೀಡ್ ಅರೇ ತಂದು ಎಷ್ಟು ತಿಂಗಳು 5 ಲಕ್ಷ 10 ಲಕ್ಷ ಮರಿಗಳನ್ನ ಮಾರ್ಬೋದು. ಬಟ್ ನಾವು ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಏನಂತ ನಮ್ಗೆ ಇಷ್ಟೇ ನಮ್ಮ ಕೆಪಾಸಿಟಿ ಏನಂದ್ರೆ ಹ್ಯಾಚರಿ ಕೆಪಾಸಿಟಿ ಅಷ್ಟೇ ಮಾಡ್ಬೇಕು. ನಮ್ಮ ಕೆಪಾಸಿಟಿ ಬಂದು 2 ರಿಂದ 3 ಲಕ್ಷ ಪ್ರತಿ ಮಂತ್ ಸೇಲಿಂಗ್ ಕೆಪಾಸಿಟಿ ಇರೋದು. ಪ್ರೊಡಕ್ಷನ್ ಮಾಡೋದಕ್ಕೆ ಆಗಲ್ಲ ಅಷ್ಟೇನೆ. ಅದಕ್ಕೆ ಆದಂತ ಬ್ರೂಡರ್ಸ್ ಬೇಕು, ಅದಕ್ಕೆ ಸೆಟಪ್ ಇರಬೇಕು. 10 ಲಕ್ಷ 20 ಲಕ್ಷ ಮರಿ ಮಾರಕ್ಕೆ ಅಂತೂ ಅದೇ ಕಾರಣಕ್ಕೂ ಆಗಲ್ಲ. ಖಂಡಿತ ಪ್ರೆಸೆಂಟ್ ಇವಾಗ ಇದೆ ನಮ್ಮ ಹ್ಯಾಚರಿ ಸೆಟಪ್. ಇನ್ನು ವರ್ಕ್ ಅಂಡರ್ ಪ್ರೋಸೆಸ್ ಇದೆ. ಪ್ರೊಡಕ್ಷನ್ ನಡೀತಿದೆ. ಈ ತರ ಸೆಟಪ್ ಮಾಡ್ಕೊಂಡಿದೀವಿ. ಉತ್ತಮ ಮರಿಗಳನ್ನ ಸಪ್ಲೈ ಮಾಡೋಣ ಫಾರ್ಮರ್ಸ್ಗೆ ಅಂತ ಹೇಳಿ ಸೆಟಪ್ ಅಲ್ಲಿ ಆಲ್ರೆಡಿ ವರ್ಕ್ ಆಲ್ಮೋಸ್ಟ್ 99% ಮುಗಿದಿದೆ ವರ್ಕ್ ಎಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೀವು ಹಾಕ್ತಾ ಇದ್ದೀರಿ. ಆದಷ್ಟು ಬೇಗನೆ ಪ್ರೊಡಕ್ಷನ್ ಸ್ಟಾಕ್ ಇಟ್ಟು ಪ್ರೊಡಕ್ಷನ್ ರೆಡಿ ಆದ ತಕ್ಷಣ ಉತ್ತಮ ಫಾರ್ಮರ್ಸ್ಗೆ ಉತ್ತಮ ಮಟ್ಟದ ಮರಿಗಳನ್ನ ಸಪ್ಲೈ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರಿ. ಇದೆಲ್ಲ ಕೂಡ ನಿಮ್ಮ ಒಂದು ಫೋಟೋನೇ ಕೂಡ ಹಾಕೊಂಡಿದ್ದೀರಿ. ಓಕೆ, ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮರಲ್ಲೇ ಕೂಡ. ಅಲ್ಲೊಂದು ವೈಟ್ ಕಾಣ್ತಿದಿಲ್ಲ, ಅದು 25 ಡೇಸ್ ಇದು. ಅದು 25 ದಿನದ ನಂತರ ಮರಿ ಯಾವ ತರ ಇರುತ್ತೆ. 25 ದಿನದ ನಂತರ ಆ ರೀತಿಯಲ್ಲಿ ಇರುವಂತದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಅಪ್ಡೇಟ್ ಕೊಡೋಣ ಸರ್. ಖಂಡಿತ. ಒಂದು ದಿನದ ಮರಿಯಿಂದ ನಮಗೆ ಪ್ರೊಡಕ್ಷನ್ ಫಾರ್ಮರ್ ಸಪ್ಲೈ ಮಾಡುವ 5 ಇಂಚ್ ಮರಿವರೆಗೂ ಯಾವ ತರ ನಮ್ಮ ಪ್ರೊಡಕ್ಷನ್ ಯಾವ ತರ ನಡೆಯುತ್ತೆ, ಪ್ರೊಡಕ್ಷನ್ ಯಾವ ತರ ಫೀಡಿಂಗ್ ಇರುತ್ತೆ, ಯಾವ ತರ ಡಿಸೀಸ್ ಮ್ಯಾನೇಜ್ಮೆಂಟ್ ಆಗಲಿ ಇನ್ನೊಂದಾಗಲಿ ಫಾರ್ಮರ್ಸ್ ಗೈಡ್ಲೈನ್ಸ್ ಕೊಟ್ಟು ಟೆಕ್ನಿಕಲ್ ಸಪೋರ್ಟ್ ಇಂದ 1 ಇಂಚಿಂದ ಹಿಡಿದು ಅಪ್ ಟು 5 ಇಂಚ್. ಒಂದು ದಿನದ ಮರಿಯಿಂದ ಹಿಡಿದು ಒಂದು ದಿನದ ಮರಿಯಿಂದ ಬ್ರೀಡಿಂಗ್ ಆದ ದಿನದಿಂದ ಮರಿ ಒಂದು ದಿನದ ಕೊಟ್ಬಿಡ್ತೀರಾ ಮರಿ ಫಾರ್ಮರ್ಸ್ ಕೂಡ ಫಾರ್ಮರ್ಸ್ ಸಪ್ಲೈ ಮಾಡೋದೇ 3 ಇಂಚ್. ಅಂದ್ರೆ ನೀವು ಮಾಹಿತಿ ಕೊಡುವಂತದ್ದು ಪ್ರೊಡಕ್ಷನ್ ಸೀರೆ ಅಂತ ಫಾರ್ಮರ್ಸ್ ಗೊತ್ತಾಗಬೇಕಲ್ಲ ಸರ್. ಈಗ ನಾವು ತಗೊಂಡ್ ರೇರಿಂಗ್ ಸೀಸ್ ಮಾಡೋದು ಫಾರ್ಮರ್ಸ್ ಪ್ರೊಡಕ್ಷನ್ ಸೀರೆ ಅಂತ ಗೊತ್ತಾಗಬೇಕು. ಒಂದು ದಿನದ ಮರಿಯಿಂದ ನಾವು ಸ್ಟಾರ್ಟಿಂಗ್ ಮರಿ ಯಾವ ತರ ಹ್ಯಾಚ್ ಮಾಡ್ತೀವಿ, ಯಾವ ತರ ಇಂಜೆಕ್ಷನ್ ಮಾಡಿ ಮರಿಗಳನ್ನ ಯಾವ ತರ ಈಚೆ ತೆಗೆದು ಮಾಡಿ ಎಕ್ಸೈಜ್ ಮಾಡಿ ಅಲ್ಲಿಂದ ಮರಿಗಳು ತೆಗೆದು ಸಪ್ಲೈ ಮಾಡೋ 5 ಇಂಚ್ ಮರಿವರೆಗೂ ಯಾವ ತರ ಪ್ರೋಸೆಸ್ ಇರುತ್ತೆ ಅಂತೆಲ್ಲ ಎಷ್ಟು ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋಣ. ಖಂಡಿತ ಸರ್. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತೀನಿ. ಇವಾಗ ಒಂದು ದಿನದಿಂದ ಹಿಡಿದು ಫುಲ್ ಕಸ್ಟಮರ್ಗೆ ಯಾವ ಒಂದು ಎಷ್ಟು ಇಂಚ್ ಮರಿ ಕೊಡ್ತೀರಾ ಅಲ್ಲಿವರೆಗೂ ಕೂಡ ಪ್ರೊಸೆಸಿಂಗ್. ಯಾಕಂದ್ರೆ ಸರ್ ಪ್ರೊಡಕ್ಷನ್ ಸೀಡ್ ಆಲ್ಮೋಸ್ಟ್ ಈಗ ಫಾರ್ಮರ್ಸ್ ಸರಿ ಸಿಗ್ತಿಲ್ಲ. ಎಲ್ಲ ವೈಟ್ ಸೀಡ್ ಆಲ್ಮೋಸ್ಟ್ ಸಿಗ್ತಿರೋದು. ಅದಕ್ಕೆ ಫಾರ್ಮರ್ಸ್ ಮೊರಲ್ಲಿ ಫೇಲ್ ಆಗ್ತಿರೋದು. ಒಂದೇನೆ ಸ್ಟಾರ್ಟಿಂಗ್ ನಾವು ಬೀಜ ಬಿತ್ತನೆ ಕರೆಕ್ಟ್ ಇಲ್ಲ ಅಂತಂದ್ರೆ ಬೆಳೆ ಇಲ್ತಾರೆ ಹೇಳ್ತೇವೆ ನಾವು. ಹೌದು ಖಂಡಿತ. ಬಿತ್ತನೆ ನೋಡಿ ಚೆನ್ನಾಗಿರೋದೊಂದು ಗುಣಮಟ್ಟದ ಬಿತ್ತನೆ ಹಾಕಿದ್ರೆ ಕರೆಕ್ಟ್ ಬೆಳೆ ತೆಗಿಬಹುದು. ಅದೇ ತರ ನಾವು ಮರಿಗಳನ್ನ ಅಷ್ಟೇ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಕಲ್ಚರ್ ಮಾಡ್ತೀವಿ. ಅದ್ರಲ್ಲಿ ನಾವು ಉತ್ತಮ ಮರಿನೇ ಬಿಟ್ಟಿಲ್ಲ ಅಂತಂದ್ರೆ ಕಲ್ಚರ್ ತುಂಬಾ ಜನ ಫೇಲ್ ಆಗಿರೋ ತುಂಬಾ ಜನ ಸರ್. ಅಲ್ಲ ಅವ್ರು ಅಕ್ರಾಸ್ ಕರ್ನಾಟಕ ಒಂದು 83 ಫಾರ್ಮರ್ಸ್ ಮೇಂಟೈನ್ ಮಾಡ್ತೀವಿ ಪ್ರೆಸೆಂಟ್ಲಿ. ಅವ್ರಿಗೆ ಮರಿ ಕೊಡೋದಾಗ್ಲಿ ಹಾರ್ವೆಸ್ಟ್ ಆಗ್ಲಿ ಮತ್ತೆ ಫೀಡ್ ಸಪ್ಲೈ 83 ಫಾರ್ಮರ್ಸ್ ಪ್ರೆಸೆಂಟ್ಲಿ ಇದ್ದಾರೆ. ನಿಮ್ಮ ಒಂದು 4 ವರ್ಷದ ಪೀರಿಯಡ್ ಫಸ್ಟ್ ನಾನು 2 ವರ್ಷ ಬರೀ ಕಲ್ಚರ್ ಮಾಡೋದೇ ಕಲ್ತಿದ್ದೀನಿ. 1-2 ವರ್ಷ 1 ವರ್ಷ ಮಾರ್ಕೆಟಿಂಗ್ ಅಲ್ಲಿ ನಂತರ ಮಾರ್ಕೆಟಿಂಗ್ ಸರ್ಚ್ ಮಾಡೋದು. ಆಫ್ಟರ್ ನೆಕ್ಸ್ಟ್ ಮಂತ್ ಇವಾಗ ಪ್ರೊಡಕ್ಷನ್ ಸೀಡಲ್ಲಿ ಫಾರ್ಮರ್ಸ್ ಎಲ್ಲಿ ಎಡುತ್ತಿದ್ದಾರೆ ಅಂತ ತಿಳ್ಕೊಂಡು ಈಗ ಮರಿಗಳು ಅದೊಂದು ಸಮಸ್ಯೆ ಆಗ್ತದೆ ಫಾರ್ಮರ್ಸ್ಗೆ ಮರಿಗಳಿಂದ. ಉತ್ತಮ ಮಟ್ಟದ ಮರಿಗಳು ಈ ವಿಹಾರ ಮರಿಗಳು ನೀವೆಲ್ಲೇ ತಗೊಳ್ಳಿ, ಹೋಗಿ ಹ್ಯಾಚರಿಗಳನ್ನ ವಿಸಿಟ್ ಮಾಡಿ ಪ್ರೊಡಕ್ಷನ್ ಸೀಡ್ ಅಂತ ಕನ್ಫರ್ಮ್ ಆಯ್ತು ಅಂತಂದ್ರೆ ತಗೊಳ್ಳಿ. ಹ್ಯಾಚಿಂಗ್ ಸೀಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಈಗ ಆಂಧ್ರದಿಂದೆಲ್ಲ ಮರಿಗಳು ಬರುತ್ತೆ. ಎಲ್ಲೂ ಪ್ರೊಡಕ್ಷನ್ ಆಗಲ್ಲ. ಎಲ್ಲ ಬಂದು ವೈಟ್ ಸೀಡೇ ಕೊಡೋದು, ಅವ್ರು ಸಪ್ಲೈ ಮಾಡೋದು. ಅದಕ್ಕೆ ನಿಮ್ಗೆ 5 ರೂಪಾಯಿ 6 ರೂಪಾಯಿ ಕೊಡ್ತಾರೆ. ಫಾರ್ಮರ್ಸ್ ಏನ್ ಮಾಡ್ತಾರೆ, ಕಮ್ಮಿ ರೇಟ್ ಸಿಗ್ತಲ್ಲಪ್ಪ ಅಂತ ತಗೊಂತಾರೆ. 5 ರೂಪಾಯಿ 6 ರೂಪಾಯಿ ಮರಿನ ತಗೊಂತಾರೆ. ತಗೊಂಡ್ಬಂದ್ರೆ 10,000 ಮರಿ ಬಿಟ್ರೆ ನಿಮ್ಗೆ ಸಿಗೋದು 5,000 ಮರಿ. ನಿಮ್ಗೆ ಆಂಧ್ರ ಮರಿ ಬಿಟ್ಟು ಸಕ್ಸಸ್ಫುಲ್ ಆಗಿರೋರು ಇದಾರೆ, ಫೇಲ್ ಆಗಿರೋರು ಇದಾರೆ. ಅದ್ರಲ್ಲಿ ಸಕ್ಸಸ್ಫುಲ್ ಅಂತಂದ್ರೆ ಯಾವ ತರ ಅಂತ ಅಂದ್ರೆ ಅಲ್ಲೇ ಮರಿ ತಗೊಂಡ್ಬೇಕಾದ್ರೆ 5 ಇಂಚು 6 ಇಂಚ್ ಮರಿ ತಗೊಂಡಿರ್ತಾರೆ. ಸಕ್ಸಸ್ಫುಲ್ ಅವ್ರು ಆಗಿದ್ದಾರೆ. ಆಲ್ಮೋಸ್ಟ್ ಮರಿ ಕಾಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಮರಿ ಅಷ್ಟೇ ಸೇಮ್ ರೇಟೇ ಕೊಟ್ಟಿರ್ತಾರೆ ಅವ್ರಿಗೆ. ಅಂದ್ರೆ ಮಿಕ್ಸೇಜ್ ಮರಿ ಕೊಡ್ತೀವಿ ಅಂತ ಆ ರೇಟೇ ಕೊಟ್ಟಿರ್ತಾರೆ. ಅದೇ ನೀವು ಒಂದು ಕೆಜಿಗೆ ಒಂದು ಅಲ್ಲಿಗೆ ಅದೊಂದು 3 ಇಂಚು 4 ಇಂಚು ಈ ತರ ಮರಿಗಳು ತಗೊಂತು ಅಂತಂದ್ರೆ ನಿಮ್ಗೆ ಯಾವ್ದೇ ಯೂನಿಫಾರ್ಮ್ ಸೈಜ್ ಮರಿಗಳು ಕೊಡಲ್ಲ ಅವರು. ಈಗ ಆಲ್ ಓವರ್ ಕರ್ನಾಟಕ ನೀವು ಟೋಟಲಿ ಎಷ್ಟು ಫಂಡ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದೀರಿ? ಟೋಟಲ್ ಬರೋದು ಅಕ್ರಾಸ್ 83 ಫಾರ್ಮರ್ಸ್ ಇದ್ದಾರೆ ಪ್ರೆಸೆಂಟ್. 83 ಫಾರ್ಮರ್ಸ್ ಗಳು ನೀವು ಮಾಡ್ತಾ ಇದ್ದೀರಿ. ಆ ಒಂದು 83 ಫಾರ್ಮರ್ಸ್ ಒಂದು ಅನಿಸಿಕೆ ಅಭಿಪ್ರಾಯಗಳು ಕೊಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗನೆ ಕೊಡೋಣ. ಖಂಡಿತ. ನಮ್ಮ ಫಾರ್ಮರ್ಸ್ ಏನಿದ್ದಾರೆ ಎಲ್ಲ ರಿಪೀಟೆಡ್ ಕಸ್ಟ್ ಫಾರ್ಮರ್ಸ್ ನಮ್ಗೆ ಇರೋದು ಆಲ್ಮೋಸ್ಟ್. ಅಂದ್ರೆ ಒಂದು ಸಲ ಕಲ್ಚರ್ ಮಾಡಿ ಬಿಟ್ಟೋದವ್ರು ಅಂತೂ ಇಲ್ಲ. ಬೇರೆ ಕಡೆಯಿಂದ ಬಂದಿರೋ ಫಾರ್ಮರ್ಸ್ ನಮ್ಗೆ ಆಲ್ಮೋಸ್ಟ್ ಇರೋದು. ಬಟ್ ನಮ್ಮ ರಿಪೀಟೆಡ್ ಫಾರ್ಮರ್ಸ್ ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ. ಒಂದ್ಸಲಿ ಕಲ್ಚರ್ ಮಾಡಿ ಹಾರ್ವೆಸ್ಟ್ ಮಾಡಿ ಮತ್ತೆ ನಾವೇ ಮರಿ ಕೊಟ್ಟು ಮತ್ತೆ ಕಲ್ಚರ್ ಮಾಡಿ ತುಂಬಾ ಜನ ಇದ್ದಾರೆ. ಓಕೆ. ಯಾಕೆ ಅಂತಂದ್ರೆ ನಿಮ್ಮ ಹತ್ರ ಯಾಕೆ ಜಾಸ್ತಿ ಕಸ್ಟಮರ್ಗಳು ಬರ್ತಾ ಇದಾರೆ ಅಂತಂದ್ರೆ ನೀವು ಒಬ್ಬ ಫಾರ್ಮರ್ ಆಗಿದ್ಕೊಂಡು ನೀವು ಕೂಡ ಇಲ್ಲಿ ಸ್ಟಾರ್ಟಿಂಗ್ ನೀವೇ ಮೊದಲೇ ಒಂದು ವಿಡಿಯೋ ಮಾಡಿದ್ರಿ. ಹೌದು ಖಂಡಿತ. ಅವತ್ತು ಬರೀ ಒಂದೇ ಒಂದು ಪಾಂಡ್ ಇತ್ತು. ಇವಾಗ ನೀವು ಒಂದು ಟೋಟಲಿ ಒಂದು 3 ಪಾಂಡ್ ಇದೆ. 3 ಪಾಂಡ್ ಇದೆ. ಟೋಟಲಿ ಒಂದು 6 ಬ್ಯಾಚ್ ವರ್ಷಕ್ಕೆ ಪ್ರೊಡಕ್ಷನ್ ರಿಸಲ್ಟ್ ತೆಗಿತಿದೀವಿ. ಹೌದು. ಏನು ಗವರ್ನಮೆಂಟ್ ಸಂಬಳದವ್ರಿಗಿಂತನೂ ಏನು ಅಷ್ಟೊಂದು ವರ್ಷಕ್ಕೆ ಅವರು ಪ್ರತಿ ತಿಂಗಳು ಸಂಬಳ ತಗೊಂತಾರೆ ಗವರ್ನಮೆಂಟ್ ಎಂಪ್ಲಾಯ್ಸ್. ನಾವ್ 2 ತಿಂಗಳು ಬರೋ ತರ ಮಾಡ್ಕೊಂತೀವಿ. 2 ತಿಂಗಳು ಬರೋ ತರ ಮಾಡಿದ್ರೆ ಈಗ ಇನ್ನೊಂದು ಪಾಂಡ್ ರೆಡಿ ಆಯ್ತು ಅಂದ್ರೆ 1 ತಿಂಗಳಿಗೆ ಬರೋ ತರ ಮಾಡ್ತಾರೆ. 4 ಪಾಂಡ್ ರೆಡಿ ಆಯ್ತು ಅಂತಂದ್ರೆ
ಒಂದೊಂದ್ ತಿಂಗಳಿಗೂ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ನೀವು ವರ್ಷಕ್ಕೆ ಇಲ್ಲಾಂದ್ರೆ ಎಷ್ಟು ಒಂದು ಒಂದು 4 ಪಾಯಿಂಟ್ ಇದ್ರೆ 8 ಬ್ಯಾಚ್ ತೆಗಿಬಹುದು. 8 ಬ್ಯಾಚ್ ತೆಗಿಬಹುದು. ಪ್ರತಿ ಬ್ಯಾಚ್ 8 ರಿಂದ 10 ಲಕ್ಷ ಆದಾಯ ನೋಡಬಹುದು. 10 ಲಕ್ಷವರೆಗೂ ಕೂಡ ಗುಂಟೆ ಮಾಡ್ಕೊಂಡ್ವಿ ಅಂತಂದ್ರೆ ಒಂದು 8 ಮರಿ ಬಿಟ್ಕೊಂಡು 8 ರಿಂದ 10 ಲಕ್ಷ ಆದಾಯ ನೋಡಬಹುದು ಪ್ರತಿ ತಿಂಗಳು. ಈಗ ಒಂದು ಪಾಂಡಿಗೆ ನಾವು ಒಂದು 3 ಪಾಂಡ್ ಇದೆ ಅಲ್ವಾ, ಈಗ ಒಂದು ಪಾಂಡಲ್ಲಿ ಆದ್ರೆ ಒಂದು 2 ತಿಂಗಳಿಗೆ ನೀವು ಆದಾಯ ಮಾಡೋದಾದ್ರೆ ಎಷ್ಟು ಮಾಡ್ಬೋದು ಒಂದು ಪಾಂಡಲ್ಲಿ? ಒಂದು ವರ್ಷಕ್ಕೆ ಒಂದು ವರ್ಷಕ್ಕಲ್ಲ, ಅಂದ್ರೆ ಒಂದು ಹಾರ್ವೆಸ್ಟಿಂಗ್ ಈಗ ಒಂದು 2 ತಿಂಗಳು ಎಷ್ಟು ಆದಾಯ ಮಾಡ್ಬೋದು ನೀವು? ಒಂದು ಹಾರ್ವೆಸ್ಟಿಂಗ್ ಒಂದು 8 ರಿಂದ 10 ಲಕ್ಷ ತೆಗಿಬಹುದು. 8 ರಿಂದ 10 ಲಕ್ಷ ತೆಗಿಬಹುದು. ಸಾಕಾಯ್ತಲ್ವಾ? ಯಾವೊಂದು ಈಗ ನಾವು ಗವರ್ಮೆಂಟ್ ಕೆಲಸನೇ ಬೇಕು ಇಂಥದ್ದೇ ಬೇಕು ಅನ್ಬಿಟ್ಟು ಜಾಸ್ತಿ ಲಂಚ ಕೊಟ್ಟು ಏನೇನೋ ಮಾಡಿ ಹೋಗ್ತಾರ ಪಾಪ. ಹೆಂಗಿದ್ರು ಕೂಡ ಮಂತ್ ಕಾಯ್ಲೇಬೇಕು ದುಡ್ಡುಗೋಸ್ಕರ. ಈಗ ನೀವು ಇಲ್ಲಿ ಪ್ರತಿ ತಿಂಗಳು ಬರೋ ತರನು ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಇನ್ನೊಂದೆರಡು ಪಾಯಿಂಟ್ ಆಯ್ತು ಪ್ರತಿ ಮಂತ್ ನಮ್ಗೆ ಅರ್ನಿಂಗ್ ಇರುತ್ತೆ. ಹೌದು, ಖಂಡಿತ. ಬೆಳಿಗ್ಗೆ ನಮ್ಗೆ ಏನ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ 1 ಅವರ್, ಸಂಜೆ 1 ಅವರ್ ಅಷ್ಟೇ ನಮ್ ಟೈಮ್ ಕೊಡೋದು. ಬಟ್ ಹಾರ್ವೆಸ್ಟ್ ಟೈಮ್ ಅಲ್ಲಿ ಹಾರ್ವೆಸ್ಟ್ ಮಾಡ್ಕೊಂತೀವಿ. ಬಟ್ ನಮ್ದೇ ಮಾರ್ಕೆಟಿಂಗ್ ಇರೋದ್ರಿಂದ ನಮ್ಗೆ ಇನ್ನೂ ಬೆಟರ್ ಪ್ರೈಸ್ ಸಿಗುತ್ತೆ. ಫಾರ್ಮರ್ಸ್ಗೆ ನಾನು ಫಾರ್ಮರ್ ಲೆಕ್ಕದಲ್ಲಿ ಹೇಳಿದ್ದು 8 ರಿಂದ 10 ಲಕ್ಷ ಅಂತ. ನಮ್ದೇ ಓನ್ ಮಾರ್ಕೆಟಿಂಗ್ ಇರೋದ್ರಿಂದ ಇನ್ನೊಂದು 23 ರೂಪಾಯಿ ನಮ್ಗೆ ಜಾಸ್ತಿ ಸಿಗ್ಬೋದು. ನಾವೇ ಸಪ್ಲೈ ಮಾಡೋದ್ರಿಂದ ಅದರ್ ಸ್ಟೇಟ್ಗೆ ನಮ್ದೇ ಎಕ್ಸ್ಪೋರ್ಟ್, ನಮ್ದೇ ವೆಹಿಕಲ್ಸ್ ಇದೆ. ನಾವೇ ಸಪ್ಲೈ ಇನ್ನೊಂದು 23 ರೂಪಾಯಿ ಜಾಸ್ತಿ ಸಿಗ್ಬೋದು ಒಂದು ಕೆಜಿಗೆ. ಓಕೆ, ಇಷ್ಟೊಂದೆಲ್ಲ ನೀವು ಹೇಳಿದ್ರಿ, ಒಂದು 3 ಪಾಂಡ್ ಮಾಡಿದ್ರಿ, ಮತ್ತೆ ವರ್ಷಕ್ಕೆ ಒಂದು 6 ಬೆಳೆ ಅನ್ನೋ ರೀತಿಯಲ್ಲಿ ಹೇಳಿದ್ರಿ, ಮತ್ತೆ ಹ್ಯಾಚರಿಂಗ್ ಬಗ್ಗೆ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ಕೊಟ್ರಿ. ಕೊನೆಯದಾಗಿ ನಮ್ಮ ಒಂದು ವ್ಯೂವರ್ಸ್ ಗಳಿಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳು ಮತ್ತೆ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ನಾವ್ ಹೇಳೋದೇನಂತಂದ್ರೆ ನಮ್ಮ ಫಾರ್ಮರ್ಸ್ಗೆ ಏನೆಲ್ಲೋ ಕಷ್ಟಪಟ್ಟು ಏನೇನೋ ನಿಮ್ದು ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ನಾವೇನೋ ಒಂದು ಮಾಡ್ಬೇಕು ಅಂತ ಫಿಶ್ ಫಾರ್ಮಿಂಗ್ ಬರ್ತೀರಾ, ಏನೋ ಅದೇ ಇದೆ, ಒಂದು ವಿಡಿಯೋ ನೋಡ್ಕೊಂಡು ನಾವ್ 8 ರಿಂದ 10 ಲಕ್ಷ ಅಂತ ತಕ್ಷಣ ಪಟ್ಟೆ ಬಂದ್ಬಿಡ್ತೀರಾ. 8 ಲಕ್ಷ ದುಡಿಬೋದಲ್ಲಪ್ಪ 2 ತಿಂಗಳಿಗೆ ಅಂತ ಪಟ್ಟೆ ಬರ್ತೀರಾ. ನೀವೇನಂದ್ರೆ ಇನ್ವೆಸ್ಟ್ ಮಾಡೋದ್ ಮಾಡ್ತೀರಾ, ಎಲ್ಲೋ ಸಾಲ ಮಾಡಿ ಇನ್ನೊಂದ್ ಮಾಡೋ ಇನ್ವೆಸ್ಟ್ ಮಾಡಿರ್ತೀರಾ. ಉತ್ತಮವಾದ ಗೈಡ್ಲೈನ್ಸ್ ತಗೊಳ್ಳಿ. ನಮ್ಮ KPC ಟ್ರೇಡಿಂಗ್ ಕಂಪ್ನಿಯಿಂದ ಒಳ್ಳೆ ಗೈಡ್ಲೈನ್ಸ್ ಕೊಡ್ತೀವಿ. ಅದೇ ತರ ನಿಮ್ಗೆ ಯಾವ್ದೇ ತರ ಚಾರ್ಜಸ್ ಇರಲ್ಲ. ಬಟ್ ಫೀಡ್ ಸಪ್ಲೈ ಆಗ್ಲಿ, ಮರಿಗಳು ಉತ್ತಮ ರೇಟಿನ ಮರಿಗಳು ಸಪ್ಲೈ ಮಾಡ್ತೀವಿ. ಫೀಡು ಅಷ್ಟೇ ಆಲ್ ಓವರ್ ಕರ್ನಾಟಕ ಫೀಡ್ ಸಪ್ಲೈ ಮಾಡ್ತಾ ಇದೀವಿ. ಅದಾದ್ಮೇಲೆ ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಅಷ್ಟೇ ಒಳ್ಳೆ ಉತ್ತಮವಾದ ಬೆಲೆ ಕೊಟ್ಟು ನಾವು ನಿಮ್ಮ ಫಾರ್ಮರ್ ಹತ್ರ ಮತ್ತೆ ನಾವೇ ತಗೊಂತಿದೀವಿ ಫಾರ್ಮರ್ ರಿಟರ್ನ್. ಓಕೆ, ಇಷ್ಟು ಹೇಳೋದಕ್ಕೆ ನೀವು ಇಚ್ಛೆ ಪಡ್ತೀರಾ. ನಿಮ್ಮ ಜೊತೆ ನನಗೆ ಮಾತಾಡಿ ಬಹಳ ಖುಷಿ ಆಯ್ತು ಪ್ರಶಾಂತ್. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೊಂದು ಏನೋ ಪಾಯಿಂಟ್ ರೆಡಿ ಮಾಡ್ಬೇಕು ಅಂತ ಇದ್ರಿ. ವರ್ಷಕ್ಕೆ ಒಂದು 8 ಬೆಳೆ ತೆಗೆಯೋ ರೀತಿಯಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರಿ. ಅದನ್ನು ಕೂಡ ನೆಕ್ಸ್ಟ್ ಪ್ಲಾನ್ ಸೆಟಪ್ ಬಂದು ನಮಗೆ ಇದೇ ತರ ಹ್ಯಾಚರಿನ ಬೇರೆ ಸ್ಟೇಟ್ ಅಲ್ಲೂ ಮಾಡೋ ಪ್ಲಾನ್ ಇದೆ. ನೆಕ್ಸ್ಟ್ ಪ್ಲಾನ್ ಅಲ್ಲಿ ಇದೀವಿ. ಫ್ಯೂಚರ್ ಪ್ಲಾನ್ ಇನ್ನೊಂದು ಹ್ಯಾಚರಿ ಓಪನ್ ಮಾಡೋ ಪ್ಲಾನ್ ಇದೀವಿ ಅದರ್ ಸ್ಟೇಟ್ ಅಲ್ಲಿ ಮಾಡೋದಕ್ಕೆ. ಯಾವ ಸ್ಟೇಟ್ ಅಲ್ಲಿ ಅಂತ ಹೇಳ್ಬೋದಾ ಸರ್? ಅದು ಮಿನಿಸ್ಟರ್ ಮಾಡೋದು ಹೇಳ್ತೀವಿ. ಟಚಿಂಗ್ ಅಲ್ಲಿ ಇದೀನಿ ಯಾವ ಸ್ಟೇಟ್ ಅಲ್ಲಿ ಮಾಡ್ಬೇಕು ಅಂತ. ಇದೇ ಸೇಮ್ ಸೆಟಪ್ ಮಾಡ್ತೀನಿ. ಪ್ರೊಡಕ್ಷನ್ ಪ್ರತಿ ತಿಂಗಳು 3 ರಿಂದ 4 ಲಕ್ಷ ಪ್ರೊಡಕ್ಷನ್ ಸಿಗ್ಬೇಕು ನಮಗೆ ಪ್ರತಿ ತಿಂಗಳು. ಅದೇ ತರ ನಾವು ಈಗ ನಮ್ಗೆ ಆಂಧ್ರಗೆ ರಿಟರ್ನ್ ಬುಕಿಂಗ್ ಇದೆ ಇಲ್ಲಿ. ನನಗೆ ಪ್ರತಿ ತಿಂಗಳು ಆಂಧ್ರಗೆ ರಿಟರ್ನ್ ಬುಕಿಂಗ್ ಕೇಳ್ತೇವೆ ಪ್ರೊಡಕ್ಷನ್ ಸೀಟ್ ಮಾತ್ರ. ವೆಲ್ಡಿಂಗ್ ಅಂತ ಅಲ್ಲಿ ಆಂಧ್ರದವ್ರಿಗೆ ಒತ್ತು ಅವ್ರದ್ದೇ ತರದ ಪ್ರೊಡಕ್ಷನ್ ವೈಟ್ ಸೀಟ್ ಬಿಟ್ಟು ಅಷ್ಟೊಂದು ಕಲ್ಚರ್ ಮಾಡಲ್ಲ ಅವರು. ಅವ್ರ ಕಲ್ಚರ್ ಮಾಡಿದ್ರೆ ಮರಿಗಳು ಯಾಕೆ ಸರ್ ನಮ್ಮ ಸ್ಟೇಟ್ ಸಪ್ಲೈ ಮಾಡ್ತಾ ಇದ್ದಾರೆ? ಅವ್ರು ಗೊತ್ತು ಅವ್ರ ಮರಿಗಳು ಏನೈತೆ ಅಂತ, ಅದಕ್ಕೆ ಅವ್ರ ಕಲ್ಚರ್ ಮಾಡ್ತಿಲ್ಲ. ನಮ್ಮಿಂದ ಪ್ರೊಡಕ್ಷನ್ ಸೀಟ್ ತಗೊಂಡು ಅವ್ರ ಕಲ್ಚರ್ ಮಾಡ್ಕೊಂತವ್ರೆ. ಅದಕ್ಕೆ ಪ್ರೊಡಕ್ಷನ್ ಸೀಟ್ ತಗೊಂಡು ಆಲ್ಮೋಸ್ಟ್ ಪ್ರೊಡಕ್ಷನ್ ಸೀಟ್ ಬೆಳೆದ್ರೆ ಉತ್ತಮ ಗುಣಮಟ್ಟದಲ್ಲಿ ಹಾರ್ವೆಸ್ಟ್ 100% ರಿಸಲ್ಟ್ ತೆಗಿಬಹುದು. ದೊಡ್ಡ ಮಟ್ಟದಲ್ಲಿ ಮಾಡಿ ಅವರು ದೇವರು ಒಳ್ಳೇದ್ ಮಾಡಿ ಅಂತ ಹೇಳಿ ನಿಮಗೆ ಆಶಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವೇನ್ ತಿಳ್ಕೊಂಡ್ರಿ ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫಿಶ್ ಪಾಂಡ್ ಅನ್ನು ಮಾಡೋದು ಹೇಗೆ, ಒಂದು ವರ್ಷದಕ್ಕೆ ಒಂದು 2 ಬೆಳೆ ಒಂದು ತೆಗೆಯೋದು, ಮತ್ತೆ 6 ಬೆಳೆಯನ್ನ ತೆಗೆಯೋದು ಹೇಗೆ, ಮತ್ತೆ 8 ಬೆಳೆಯನ್ನ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ನೀವು ತಿಳ್ಕೊಂಡ್ರೆ, ಮೊದಲನೇದಾಗಿ ಒಂದು ನರ್ಸರಿ ಫಾರ್ಮ್ ಅನ್ನು ಮಾಡ್ಕೊಂಡು ಅದ್ರ ಜೊತೆಗೆ ಪಾಂಡ್ 1, ಪಾಂಡ್ 2, ಪಾಂಡ್ 3 ಅವ್ರಿಗೂ ಯಾವ ರೀತಿ ಮಾಡ್ಬೋದು ಸೆಟಪ್ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಅದೇ ರೀತಿಯಲ್ಲಿ ನೀವು ತಿಂಗಳಿಗೆ ಒಂದು ಹಾರ್ವೆಸ್ಟಿಂಗ್ ಮಾಡೋ ರೀತಿ ಆದ್ರೆ 4 ಪಾಯಿಂಟ್ ರೆಡಿ ಮಾಡಿದ್ರೆ ಅದನ್ನು ಕೂಡ ಮಾಡ್ಬೋದು. ಆದಾಯ ಹೆಚ್ಚು ಬರೋ ರೀತಿಯಲ್ಲಿ, ಖರ್ಚು ಕಡಿಮೆ ಮಾಡೋ ರೀತಿಯಲ್ಲಿ ಏನೇನೆಲ್ಲ ನಾವು ಮಾಡ್ಬೋದು ಅನ್ನೋದ್ರ ಮುಖಾಂತರ ಈ ಒಂದು ವಿಡಿಯೋ ಮುಖಾಂತರ ನೀವು ತಿಳ್ಕೊಂಡ್ರೆ, ಮುಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಹ್ಯಾಚರಿಂಗ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. 1 ದಿನದಿಂದ ಹಿಡಿದು ಅಪ್ ಟು ನಾವು ಕಸ್ಟಮರ್ಗೆ ಒಂದು ಡೆಲಿವರಿ ಕೊಡುವವರೆಗೂ ಯಾವ ರೀತಿಯಲ್ಲಿ ನಮಗೆ ಸೀಡ್ ಇರ್ತದೆ, ಜೊತೆಗೆ ಫೀಡ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಡೆಪ್ತ್ ಆಗಿ ಕೊಟ್ಕೊಂಡು ಹೋಗ್ತೀನಿ. ಇನ್ನು ನಮ್ಮ ಒಂದು ಚಾನೆಲ್ ಮುಖಾಂತರ ಪ್ರತಿ ವಾರನೂ ಕೂಡ ಈ ಒಂದು ಹ್ಯಾಚರಿಂಗ್ ಬಗ್ಗೆ ಅಥವಾ ಒಂದು ಫಿಶ್ ಪಾಂಡ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಮ್ಮ ಒಂದು ಚಾನೆಲ್ ನಿಮಗೆ ಸಿಗ್ತಾ ಹೋಗ್ತಾ ಇರ್ತದೆ. ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಇರ್ತೀನಿ. ಮತ್ತೆ ಪ್ರೈಸ್ ವಿಚಾರದಲ್ಲಿ ಬರೋದಾದ್ರೆ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡೋದಿಲ್ಲ, ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಪ್ರೈಸ್ ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಗೆ ಅನುಗುಣವಾಗಿ ಇರೋ ರೀತಿಯಲ್ಲಿ ನಮ್ಮ ಒಂದು ಪ್ರಶಾಂತ್ ಅವರು ನಿಮಗೆ ಒಂದು ಸೀಡನ್ ಆಗಿರ್ಬೋದು, ಫೀಡ್ ಆಗಿರ್ಬೋದು ನಿಮಗೆ ಡೆಲಿವರಿ ಕೂಡ ಮಾಡ್ತಾರೆ. ಇಲ್ಲಾಂದ್ರೆ ನೀವೇ ಬಂದು ಇಲ್ಲಿಂದ ತಗೊಂಡು ಹೋಗ್ಬೋದು. ಅದಕ್ಕೆ ಒಂದು ರೇಟ್ ನಿಮಗೆ ನಿಗದಿಯನ್ನು ಪಡಿಸ್ತೀವಿ. ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯ ಒಂದು ಬದುಕನ್ನ ಕಟ್ಕೊಂಡು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.